ಯಾಕೆ ಕರೆದ್ರಿ? ಇದೇನೆ ಬಗಲಲ್ಲಿ ಕೊಡವನ್ನು ತೋಡ್ಕೊಂಡು ಎಲ್ಲಿಗೆ ಹೊರಟಿರುವೆ? ಇರುತ್ತಲಿಕ್ಕೆ ಆ ಕಡೆ ಆ ಕೊಡವನ್ನು ಇಟ್ಟು ಬಾರಿ ಈ ನಿನ್ನ ಪ್ರಿಯತಮನನ್ನು ರಮಿಸಲು. ಏನ್ರಿ ಈ ಹೊತ್ತಿನಲ್ಲಿ ಬರಬರುತ್ತ ನೀವು ಚಿಕ್ಕ ಮಗುವಿನ ಹಾಗೆ ಮಾಡ್ತಿದ್ರಲ್ಲ ನೋಡಿ, ಮನೆಯಲ್ಲಿ ದೇವರ ಪೂಜೆಗೆ ನೀರಿಲ್ಲ, ಅದಕ್ಕೆ ನೀರು ತಗೊಂಡು ಬರ್ತೀನಿ, ರಾತ್ರಿ ಎಲ್ಲ ನಿಮ್ಮ ಜೊತೆ ಇರ್ತೀನಿ. ಏನ್ರಿ ನೀವು? ಇದೇ ಹುಚ್ಚಿ, ಪತಿಗಿಂತಲೂ ಹೆಚ್ಚಿಗೆ ದೇವರು ಯಾವರಿದ್ದಾನೆ ಈ ಜಗತ್ತಿನಲ್ಲಿ? ಪತಿಯೇ ಪರದೈವ, ಪತಿಯೇ ಪರಮೇಶ್ವರನೊಂದು ಶ್ರುತಿಗಳು ಸಾರುತ್ತಿರುವಾಗ ನೀನು ಈ ಪತಿ ದೇವರ ಪೂಜೆ ಬಿಟ್ಟು ಆ ದೇವರಿಗೆ ಪೂಜೆ ನೀರಿಗೆ ಹೋದರೆ ದೇವರು ಮೆಚ್ಚುತ್ತಾನೆ ಏನೇ? ಬಿಸಾಡಿ ಬಾರಿ ಆ ಕೊಡವನ್ನು. ಹಾಗೆ ಅದೇ ಸುವರ್ಣ, ನಿನ್ನ ಒಂದು ಮಧುರವಾದ ಕಂಠದಿಂದ ಒಂದು ಸುಮಧುರವಾದ ಗಾಯನವನ್ನು ಹಾಡಬಾರದು? ದೊರೆಗಳ ಮಾತು ಮೀರುವುದುಂಟೆ, ಬನ್ನಿ ಹೀಗೆ.
ಆದಷ್ಟು ಬೇಗ ನೀರು ತೆಗೆದುಕೊಂಡು ಬರ್ತೀನಿ. ನೀವು ಆದಷ್ಟು ಬೇಗ ಮನೆಗೆ ಬಂದ್ಬಿಡಿ. ಯಾಕೆಂದ್ರೆ ಮನೆಯಲ್ಲಿ ಯಾರು ಇಲ್ಲ, ನಾನು ಅತ್ತಿಗೆ ಇಬ್ಬರೇ ಇದ್ದೇವೆ. ನಮಗೆ ತುಂಬಾ ಭಯವಾಗುತ್ತದೆ. ಆದಷ್ಟು ಬೇಗ ಬಂದ್ಬಿಡಿ. ಆದಷ್ಟು ಬೇಗನೆ ಬರ್ತೀನಿ. ಹೋಗು ಹೆಣ್ಣೆ ಹೋಗು, ನೀನೇನು ಬಲ್ಲೆ ಈ ರೋಗರೋಜನ ಕೈ ಚಳಕ. ಮಾಯಾ ಜಾಲದ ನಾಟಕ. ಸುವರ್ಣ, ನೀನು ಬಯಸಿ ಬಂದಲ್ಲ ಸಂಸಾರದ ಸುಖ. ಭಾಗ್ಯಶ್ರೀಯ ಮೇಲೆ ಇಟ್ಟಿರುವೆ ನನ್ನ ಸುಖ. ಅದಕ್ಕಾಗಿ ಹಾಕುವೆ ಇಂದವಳಿಗೆ ಸಂಚು, ಹಾಕುವೆ ಇಂದವಳಿಗೆ ಹೊಂಚು. ಭಾಗ್ಯ, ಎಲ್ಲಿದ್ದರೂ ನೀ ನನ್ನ ಒಳಗಲೇಬೇಕು. ಅಣ್ಣ ಅಣ್ಣ, ಅತ್ತಿಗೆ ಅಣ್ಣ ಮನೆಯಲ್ಲಿ ಇಲ್ಲವೇನಮ್ಮ? ಇಲ್ಲ ಬಾಸ್ವಮ್ಮ, ನಿಮ್ಮ ಅಣ್ಣ ಜಿಲ್ಲಾ ಪರಿಷತ್ ಮೀಟಿಂಗ್ ಇದೆ ಅಂತ ರಾಯಚೂರಿಗೆ ಹೋಗಿ 8 ದಿನವಾಯ್ತಪ್ಪ, ಇನ್ನೂ ಬಂದಿಲ್ಲ. ಅಂದ ಹಾಗೆ ನಿನ್ನ ನೌಕರಿ ವಿಷಯ ಏನಾಯ್ತಪ್ಪ? ಹಾ ನೋಡತ್ತಿಗೆ, ಈ ಸಾರಿ PSI ಕೇಡರಿನಲ್ಲಿ ನನ್ನ ಹೆಸರಿಗೆ ಆರ್ಡರ್ ಬಂದರೂ ಬರಬಹುದು. ಹಾ ಹೋಗಲಿ. ಅತ್ತಿಗೆ ನೀವೇಕೆ ಮಂಕಾಗಿರುವುದಿಲ್ಲ? ಮೈಯಲ್ಲಿ ಹುಷಾರಿಲ್ಲವೇ? ಹಾಗೇನಿಲ್ಲಪ್ಪ, ಮನೆಯಲ್ಲಿ ಒಬ್ಬಳಿಗೆ ಬೇಜಾರು, ಅದಕ್ಕಾಗಿ. ಹಾ ನೋಡತ್ತಿಗೆ, ನಾನೊಂದು ಮಾತು ಕೇಳಲೇನಮ್ಮ? ಕೇಳಪ್ಪ. ಏಕಪ್ಪ, ಸಂಕೋಚವೇನಪ್ಪ ಏನಿನ ಅತ್ತಿಗೆ ಮೇಲೆ? ಕೇಳಪ್ಪ. ನೋಡತ್ತಿಗೆ, ನೀನು ತಿಳಿದವಳು, ಸುಸಂಸ್ಕೃತವಳು, ಸದ್ಗುಣಿ, ಮೇಲಾಗಿ ನನ್ನ ಧರ್ಮ ಪತ್ನಿ. ನೋಡಮ್ಮ, ಹಿಂದೆ ಕಾಲೇಜಿನಲ್ಲಿ ನಡೆದ ಘಟನೆಗಳನ್ನೆಲ್ಲ ಮರೆತು ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನೋಡಿಕೊಳ್ಳುವುದು ನಿನ್ನ ಕರ್ತವ್ಯ. ಹೆತ್ತ ತಾಯಿಯಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ನಾನು ಚಿಕ್ಕವನಿರುವಾಗ ನನ್ನ ಹೆತ್ತ ತಾಯಿಯ ಕೈ ತುತ್ತನ್ನು ಮರೆತಿದ್ದೇನೆ. ನೀನು ಮುಂದೆ ಕೂಸಿನ ತಾಯಿಯಾಗುವ ಕೈ ಮೇಲೆ ಪ್ರಮಾಣ ಮಾಡಿ ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆಂದು ತಿಳಿದುಕೊಳ್ಳುತ್ತೇನೆಂದು ಹೇಳಿ ನಿನ್ನ ಕೈ ತುತ್ತಿನಿಂದ ಉಳಿಸಿ ನನ್ನ ತಾಯಿಯ ವಾತ್ಸಲ್ಯದ ಪ್ರೇಮವನ್ನು ಹೋಗಲಾಡಿಸಮ್ಮ. ಹಾಗೆ ಆಗಲಿ. ಕುಳಿತುಕೊಳ್ಳಪ್ಪ, ಊಟ ನೀಡಿಕೊಂಡು ಬರುತ್ತೇನೆ. ದೇವ ಬಸವೇಶ, ನನ್ನ ಅತ್ತಿಗೆ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವ ದುರ್ಗುಣಗಳು ಬೆಳೆದಂತೆ ಮಾಡುತ್ತಂದೆ, ಬೆಳೆದಂತೆ ಮೈದನ, ಕುಳಿತುಕೋ ಬಾರಪ್ಪ. ನಾನೇ ನನ್ನ ಕೈಯಾರೆ ನಿನಗೆ ಊಟ ಮಾಡಿಸುತ್ತೇನೆ, ಬಾರಪ್ಪ. ಏನು ನಡೆಸಿರುವೆ ಹೊಲಸ ಆಟ? ತಾಯಿ ತನ್ನ ಮಗನಿಗೆ ಪ್ರೀತಿಯಿಂದ ಉಳಿಸಿದಂತೆ ಅತ್ತಿಗೆ ಹೆತ್ತಮ್ಮನೆಂಬ ಮಮತೆ ಮಮಕಾರದಿಂದ ತನ್ನ ಕೈ ತುತ್ತು ಉಳಿಸುತ್ತಿದ್ದಾಳೆ ನನ್ನ ಅತ್ತಿಗೆ. ಬಂದು ದ್ರೋಹಿ, ನಾನು ಬಂದಿರುವುದನ್ನು ತಿಳಿದು ತಾಯಿ ಮಗುವಿನ ಹೋಲಿಕೆ ನೀಡಿ ಅಣ್ಣನ ಕಣ್ಣಲ್ಲಿ ಮಣ್ಣೆರಚುತ್ತಿರುವ ಯಾ ಕುಲಘಾತಕ, ನೀನಿಂತವನಾಗುವೆ ಎಂದು ನನಗೆ ಮೊದಲೇ ತಿಳಿದಿದ್ದರೆ ನಿನ್ನ ಕತ್ತು ಹಿಚಿಗೆ ಕೊಂದು ಬಿಡುತ್ತಿದ್ದೆ. ಎಲೆ
ನನ್ನ ಮಡದಿಯಾಗಿ ಬಂದು ನನ್ನ ಮನೆಯ ಅನ್ನ ತಿಂದು ಗಂಡನಿಲ್ಲದಾಗ ಮೈದನೊಡಗೂಡಿ ಕತ್ತು ಮುಚ್ಚಿ ಕಾಮದಾಟ ಆಡುತ್ತಿರುವೆಯ ಜಾರನೆ. ಸ್ವಾಮಿ ತಪ್ಪೆ ನುಡಿಯುತ್ತೀರಿ ಸ್ವಾಮಿ, ಜಾರಿಣಿ ಎಂದು. ನಾನಂತಹ ತಪ್ಪು ಏನು ಮಾಡಿರುವೆ ಸ್ವಾಮಿ, ಏನು ಮಾಡಿರುವೆ? ಅಣ್ಣ, ದೇವತೆ ತಾಯಿ ನನ್ನ ಅತ್ತಿಗೆಗೆ ಜಾರಿಣಿ ಎಂದು ಸಂಬೋಧಿಸಿದನು. ತಪ್ಪಿ ನುಡಿಯದಿರಣ್ಣ, ನಿನ್ನ ಈ ಪವಿತ್ರ ಬಾಯಿಯಿಂದ ನನ್ನ ಅತ್ತಿಗೆಗೆ ಜಾರಿಣಿ ಎಂದು ಸಂಬೋಧಿಸಿದರನ್ನ. ಬಂದವನೇ ನೀನು ಈ ರೀತಿ ಮಾತನಾಡಬೇಕಾದರೆ ನಿನಗೇನು ಹುಚ್ಚು ಹಿಡಿದಿದೆ ನನ್ನ, ಹುಚ್ಚು ಹಿಡಿದಿದೆ ಅಣ್ಣ. ಜಾರಿಣಿ ಎಂದು ನುಡಿಯದಿರಣ್ಣ, ನನ್ನ ಅತ್ತಿಗೆಗೆ ಜಾರಿಣಿ ಎಂದು ನುಡಿಯದಿರ. ಓಹೋ, ಮಹಾಸತಿ ಅನಸೂಯ ಇವನೊಬ್ಬ ಸತ್ಯ ಹರಿಶ್ಚಂದ್ರ. ತೂ ಬಂದ ದ್ರೋಹಿ, ನೀನು ಪಶು ಜಾತಿಯಲ್ಲಿ ಹುಟ್ಟಬೇಕಿತ್ತು, ತಪ್ಪಿ ಮಾನವ ಜಾತಿಯಲ್ಲಿ ಜನಿಸಿದ್ವಿ. ಅಣ್ಣನ ಹೆಂಡತಿ ನಿನಗೆ ಏನಾಗಬೇಕೆಂಬುದನ್ನು ತಿಳಿಯದ ತಿಳಿಗೇಡಿ ನೀನು. ನಾನು 4 ಜನರಲ್ಲಿ ನನ್ನ ತಮ್ಮ ವಿದ್ಯಾವಂತ, ಬುದ್ಧಿವಂತ, ನೌಕರಿ ಪಡೆದು ನನ್ನ ಮನೆಯ ಕೀರ್ತಿಯನ್ನು ತರುತ್ತಾನೆಂದು ಹೆಮ್ಮೆಯಿಂದ ಹೇಳುತ್ತಿದ್ದೆ. ಆದರೆ ನಾನು ಕಟ್ಟಿದ ಕನಸಿನ ಗೋಪುರವನ್ನು ನಲಸಮ ಮಾಡಿಬಿಟ್ಟಿಯಲ್ಲೋ. ಒಡೆಯಣ್ಣ, ನಿನಗೆ ಸಾಕಾಗುವ ತನಕ ಒಡೆಯಣ್ಣ. ಚಿಕ್ಕಂದಿನಿಂದ ಅರಗಿನ ಜೋಪಾನ ಮಾಡಿದಂತೆ ಮಾಡಿ ವಯಸ್ಸಿಗೆ ಬಂದ ಮೇಲೆ ಸಂಶಯಕ್ಕಾಸ್ಪದ ಕೊಟ್ಟು ಹೊಡೆಯುತ್ತಿರುವೆ ಎಂದಾಗ ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೆ ಒಡೆಯಣ್ಣ. ಒಂದೇ ಕಪುಲ ಅನುಭವಿಸಿದ ಈ ನಿನ್ನ ಬಂಧುತ್ವ ಪ್ರೇಮವನ್ನು ಒಂದು ಸಾರಿ ಅನುಭವಿಸಬೇಕೆಂಬ ತೊಳೆಯುತ್ತೇಯಲ್ಲ. ಆದರೆ ತಪ್ಪಿ ನುಡಿಯದಿರಣ್ಣ, ಅತ್ತಿಗೆ ನಾನು ಕೀಳ ಮಟ್ಟಕ್ಕಿಳಿದ ಬಂಧು ದ್ರೋಹಿಗಳೆಂದು ಈ ಸತಿ ಸಾರ್ವಿಗೆ ಮಾತಾಡಿದ ತಪ್ಪಿಗೆ ನಾನೇ ಕ್ಷಮಿಸಿ. ಎಷ್ಟಾದರೂ ಇವಳು ನಿನ್ನ ಪ್ರೇಯಸಿ. ಗಂಡನಿದ್ದಾಗ ಮಗ ಮೈದುನ ಅಣ್ಣನೆಂದು ಸಂಬೋಧಿಸಿ, ಗಂಡನಿಲ್ಲದಾಗ ತೆಕ್ಕೆ ಬಿಚ್ಚಿ, ಪುಕ್ಕ ಬಿಚ್ಚಿ, ರೆಕ್ಕೆ ಬೆಲಿತ ಬೇರಿದ ಹತ್ತಿ ಅಂತ ವರ್ತಿಸಿ ಗಂಡನೆದುರಿಗೆ ಮಹಾ ಸಾಧ್ವೆ ಅಂತ ನಟನೆ ಮಾಡುವ ಸೂಳೆ ಇವಳು. ಇಂಥವಳಿಗೆ ಸಾಧ್ವಿ ಎಂದು ಹೇಳಬೇಕೆ? ಇದಕ್ಕೂ ಮುಂಚೆ ಇನ್ನೆಷ್ಟು ವಿಟರೊಂದಿಗೆ ಸಂಪರ್ಕವಿಟ್ಟುಕೊಂಡಿರುವಳೋ ಏನೋ ನಾ ಕಾಣೆ. ಸ್ವಾಮಿ, ಇಷ್ಟು ಸತ್ಯ ಹೇಳಿದರು ಕರುಣೆ ಇಲ್ಲದೆ ಕಟುಕರು ಕುರಿಯ ಕತ್ತು ಕತ್ತರಿಸುವ ಹಾಗೆ ನನ್ನನ್ನು ಮೈದನನ್ನು ಮೈ ಹಣ್ಣಾಗುವಂತೆ ಹೊಡೆಯುತ್ತಿರುವಿರಲ್ಲ ಸ್ವಾಮಿ, ಹೊಡೆಯುತ್ತಿರುವಿರಲ್ಲ. ಮಾಡಿಕೊಂಡ ಹೆಂಡತಿಯ ಮೇಲೆ ಸಂಶಯಾಸ್ಪದವೇ ಸ್ವಾಮಿ. ನಾನು ನಿಮಗೆ ಬೇಡವಾದರೆ ನಿಮ್ಮ ಕೈಯಾರೆ ಒಂದು ತುತ್ತು ವಿಷ ಕೊಟ್ಟುಬಿಡಿ ಸ್ವಾಮಿ. ಅದನ್ನೇ ಕುಡಿದು ಈ ನಿಮ್ಮ ಪಾದಗಳ ಮೇಲೆ ಬಿದ್ದು ಸತ್ತು ಹೋಗುತ್ತೇನೆ. ಆಗ ನನಗೆ ಸದ್ಗತಿಯಾದರೂ ಸಿಗುತ್ತದೆ ಸ್ವಾಮಿ, ಸದ್ಗತಿಯಾದರೂ ಸಿಗುತ್ತದೆ. ಏನು ಮಾಮ, ನಿಮ್ಮ ಮನೆಯಲ್ಲಿ ರಾದ್ದಾಂತ ಯಾವಾಗಲೂ ಯುದ್ಧ ಕಾಂಡವೇ ನಡೆದಿರುತ್ತದೆಯಲ್ಲ? ಹೌದಪ್ಪ, ನನ್ನ ಮನೆ ಎಂದರೆ ಕುರುಕ್ಷೇತ್ರದ ರಣರಂಗವಿತ್ತು. 4 ಜನ ಚಪ್ಪಾಳೆ ತಟ್ಟಿ ನಗುವಂತಾಗಿದೆ ಮನೆಯ ಮಾನ. ನನ್ನ ತಮ್ಮ ಲಕ್ಷ್ಮಣನೆಂದು ಭಾವಿಸಿದ್ದೆ, ಆದರೆ ಇವನು ಸುಗ್ರೀವನ ತಮ್ಮ ವಾಲಿಯಂತೆ. ಅಣ್ಣನ ಕಣ್ಣಲ್ಲಿ ಮಣ್ಣೆರತಿ, ಅಣ್ಣನಿಲ್ಲದಾಗ ಅಣ್ಣನ ಹೆಂಡತಿಯೊಡನೆ ರತಿ ಕ್ರೀಡೆಯಲ್ಲಿ ಮುಳುಗಿರುವನೆಂದಾಗ ಇವನು ನನ್ನ ಸಹೋದರನಲ್ಲ, ಇವನು ನನ್ನ ಸಹೋದರನಲ್ಲ, ಇವನು ಆ ಜನ್ಮ ವೈರಿ.
10 ದಿವಸ ಹೊಂಚು ಹಾಕಿ ಕಾದು ಕುಳಿದರೂ ಇವರಿಗೆ ಇಂಥ ಸಮಯ ಸಿಕ್ಕಿರಲಿಕ್ಕಿಲ್ಲ. ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಹಾವು ತಳಿಕೆ ಹಾಕಿಕೊಂಡು ಹೆಡೆ ಬಿಚ್ಚಿ ಆಡುತ್ತಿರುವಾಗ ನೀನು ಗರುಡನಂತೆ ಬಂದು ಈ ಸನ್ನಿವೇಶವನ್ನು ಬದಲಾಯಿಸಿ ಬಿಟ್ಟಿ. ಇದರಲ್ಲಿ ಪ್ರೇಮಿಗಳು ಅದಷ್ಟು ಸುಖವನ್ನು ಸಂತೋಷದ ಅಪ್ಪಿಗೆಯಿಂದ ಪಡುತ್ತಿದ್ದಾರೆ. ನಿನ್ನ ತಮ್ಮ ಚಿಕ್ಕವನಿಂದ ನೀನು ಜೋಪಾನ ಮಾಡಿದ್ದು ಹಾವಿನ ಮರೆಯನ್ನು ತೆಗೆದು ಹೊತ್ತುಕೊಂಡು ಹೋಗಿ ಅರಮನೆಯಲ್ಲಿ ಹಾಲು ಹಾಕಿದಂತಾಯಿತು ನಿನ್ನ ಬಾಳು. ನೀನು ಕೈಯಾರೆ ಕುಡಿಸಿ ಕುಂತ ಅಮೃತದಂತ ಹಾಲು ಇವನು ನಿನ್ನ ತಟ್ಟೆಯಲ್ಲಿ ವಿಷವಾಗಿ ಕಕ್ಕುತ್ತಿದ್ದಾನೆ. ಈ ಬೀದಿ ಬಿಕಾರಿ ಹಣ್ಣೆ, ನೀನು ಹೊತ್ತ ಈ ಹಾದರದ ಪಿಂಡ ನನ್ನ ಕಣ್ಣಿಗೆ ಕಾಣಬಾರದು. ಎಲ್ಲಿಯಾದರೂ ಹಾಳಾಗಿ ಹೋಗೋ. ನಿನ್ನ ಮುಖ ನೋಡಿದಂತೆಲ್ಲ ನನ್ನ ರೋಷಾಗ್ನಿ ಪುಟಿದೆ. ನಿಮ್ಮನ್ನ ಬಿಟ್ಟು ನಾನು ಎಲ್ಲಿ ಹೋಗಿ ಬದುಕಲಿ ಸ್ವಾಮಿ? ನಾನು ಎಲ್ಲಿ ಹೋಗಿ ಬದುಕಲಿ? ಬದುಕಬೇಕೆಂಬ ಆಸೆ ನಿನಗಿದ್ದರೆ ಈ ನಿನ್ನ ಗರ್ಭಪಾತ ಮಾಡಿಸಿಕೊಂಡು ವೇಶ್ಯೆಯರ ಗೃಹ ಸೇರಿ ಬಿಸಿನೆಸ್ ಮಾಡು. ಈ ನಿನ್ನ ಪ್ರಿಯಕರ ಇದನ್ನಲ್ಲ, ಶ್ರೀಮಂತ ಗಿರಾಕಿಗಳನ್ನು ತಂದು ಹಚ್ಚುತ್ತಾನೆ. ಅಣ್ಣ, ಸೂರ್ಯ ಎಂದು ಸಂಬೋಧಿಸಿದ ನನ್ನ ಅತ್ತಿಗೆ, ಪತಿವ್ರತೆಯಾದ ಈ ನನ್ನ ಅತ್ತಿಗೆ ಬಿಸಿ ಉಸಿರಿನ ಶಾಪದಿಂದ ಈ ಮನೆ ಸರ್ವನಾಶವಾಗಬಾರದನ್ನ. ನೀನು ಕಲ್ಲದೆಯ ಕಟುಕನಾಗದಿರಣ್ಣ. ಅತ್ತಿಗೆಯನ್ನು ಮನೆ ಬಿಟ್ಟು ನೂಗುವುದಿಲ್ಲವೆಂದು ನಿನ್ನ ಬಾಯಿಯಿಂದ ಹೇಳಣ್ಣ. ನಾನು ಏನೇ ಹೇಳಿದರೂ ನೀನು ನಂಬುವಂತಿಲ್ಲ. ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಆದರೆ ಈ ನಿನ್ನ ತಮ್ಮ, ಈ ನಿನ್ನ ಸಹೋದರ ಅಂತವನಲ್ಲ. ಒಂದೇ ಒಂದು ಸೋಮಶೇಖರನಕ್ಕೆ ಹೊಡಿತಿರ್ವಿ. ನಿನಗೇನಾದ್ರೂ ಹುಚ್ಚಿಡಿದಿದೆ? ಹುಚ್ಚು ಹಿಡಿದರು ಸುವರ್ಣ ನಿನ್ನ ಹಿರಿಯಣ್ಣನಿಗಲ್ಲ, ನಿನ್ನ ಚಿಕ್ಕಣ್ಣನಿಗೆ. ನಿನ್ನ ಅತ್ತಿಗೆ ಹಾಗೂ ನಿನ್ನ ಚಿಕ್ಕಣ್ಣ ಇಬ್ಬರು ಕೂಡಿಕೊಂಡು ಮದ್ದಿನ ಗುಳಿಗೆ ಕಟ್ಟುವ ಸಮಯದಲ್ಲಿ ಇವನ ಕೈಗೆ ಬಿದ್ದು ಸಿಕ್ಕು ಬಿದ್ದು ಒದೆ ತಿನ್ನುತ್ತಿದ್ದಾರೆ ಅಷ್ಟೇ. ಮಾವ ಮನೆಯ ಮೊದಲು ದೇವರೆಂದು ಹೇಳುವಾಗ ನೀನು ನಿನ್ನ ಘಾತಕತನದ ಕೈ ಚಳಕವನ್ನು ತೋರಿಸಿಬಿಟ್ಟೆಯಲ್ಲ. ದೇವರು ಎಂದಿಗೂ ಮೆಚ್ಚುವುದಿಲ್ಲ. ಕೊನೆಗೂ ಈ ನಮ್ಮ ಮನೆತನಕ್ಕೆ ಘಟ ನೀನು ಘಟ ಸ್ವಾಮಿ, ಸೋಮನನ್ನು ಹೊಡೆಯಬೇಡಿ, ಬಿಟ್ಟುಬಿಡಿ ಅವನನ್ನು. ಸುವರ್ಣ, ಹೆಚ್ಚಿಗೆ ಮಾತಾಡಿ ಒಳಗೆ ಹೋದರೆ ಸರಿ, ಇಲ್ಲದಾದರೆ ಇದರ ರುಚಿ ನಿನಗೂ ತೋರಿಸಬೇಕಾಗಿದೆ. ಇಂಥ ಕುರ್ಮಿಗಳ ಜೊತೆ ನೀನು ಕನಿಕರ ಪಡುತ್ತಿರುವೆಯೋ? ಏ ಸೋಮು, ಮದುವೆಗೆ ಮುಂಚೆ ಇವಳನ್ನು ನಿನ್ನ ಪ್ರೇಮಿಸಿ, ಪ್ರೀತಿಸಿ, ಕಾಮಿಸಿ, ಮದುವೆ ಸಮಯದಲ್ಲಿ ಅಣ್ಣ ಇವಳು ಒಳ್ಳೆಯವಳಣ್ಣ, ಈ ಮನೆಗೆ ಹೊಂದಿಕೊಂಡು ಹೋಗುತ್ತಾಳಣ್ಣ ಅಂತ ಹೇಳಿ ನನ್ನ ಕೈಯಾರೆ ಇವಳ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿ ಜಾರತನದ ಗರ್ಭ ಹೊತ್ತು ನಿಂತ ಇವಳಿಗೆ ನನ್ನನ್ನೇ ಪತಿದೇವರನ್ನಾಗಿ ಮಾಡಿ ಕೊನೆಗೆ ಎಡೆಯುಣ್ಣುವ ಪೂಜಾರಿ ನೀನಾಗಿಯಲ್ಲೋ. ಸ್ವಾಮಿ, ನಾನು ಎಲ್ಲಿಗೆ ಹೋಗಲಿ ಸ್ವಾಮಿ? ನಾನು ಎಲ್ಲಿಗೆ ಹೋಗಲಿ? ಎಲ್ಲಿಯಾದರೂ ಹಾಳಾಗಿ ಹೋಗು. ಮಣ್ಣು ಕೆಟ್ಟರೆ ಸ್ಮಶಾನ, ಮನೆ ಹೊನ್ನು ಕೆಟ್ಟರೆ ಅಕ್ಕ ಸಾಲಿಗನ ಮನೆ, ಹೆಣ್ಣು
ತವರಿಗೆ ಹೊರಟು ಹೋಗಿಬಿಡು. ಸ್ವಾಮಿ, ಅತ್ತೆಗೆ ಗರ್ಭವತಿ, ಇಂಥ ಸ್ಥಿತಿಯಲ್ಲಿ ಅವಳಲ್ಲಿಗೆ ಹೋಗಬೇಕು ಸ್ವಾಮಿ, ಅವಳಲ್ಲಿಗೆ ಹೋಗಬೇಕು. ಅಣ್ಣ, ನನಗೆ ಕೈ ಮುಗಿದು ಬೇಡ್ಕೋತೀನಿ, ಅತ್ತಿಗೇನೋ ಹೊರ ಹಾಕಬೇಡ, ಹೊರ ಹಾಕಬೇಡ. ಅವಳೆಲ್ಲಿಗೆ ಹೋಗಬೇಕೆ? ಇದೀಗ ತಾನೇ ಸುಖ ಉಂಡು ಹೋದನಲ್ಲ ಇವಳ ಹೊಡೆತ ತಿಂದು ಸಿಂಧೂರ ಲಕ್ಷ್ಮಣ, ಅವನಿಂದ ಹೋಗಲಿ. ಸ್ವಾಮಿ, ನಾನು ನಿಮಗೆ ಬೇಡವಾದ್ರೆ ಎಲ್ಲಿಯಾದರೂ ಕೂಲಿ ನಾಲಿ ಮಾಡಿ ಬದುಕುತ್ತೇನೆ ಸ್ವಾಮಿ. ದುಡ್ಡು ಬಂದು ಮಲಗಲು ನೀವು ಚಪ್ಪಲಿ ಬಿಡುವ ಜಾಗದಲ್ಲಾದ್ರೂ ನನಗೆ ಅವಕಾಶ ಕೊಡಿ ಸ್ವಾಮಿ. ಅದೇ ಪವಿತ್ರವಾದ ಸ್ಥಾನವೆಂದು ತಿಳಿದು ಜೀವನ ಮಾಡುವೆ ಸ್ವಾಮಿ, ಜೀವನ ಮಾಡು. ಪಾಪ, ಇಷ್ಟೊಂದು ವಿಚಾರ ನೀನು ಮೊದಲೇ ತಿಳಿದಿದ್ದರೆ ಇಂಥ ಹೊಲಸು ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ. ಗೆದ್ದರೆ ಆಡಲು ಬಂದಿದ್ದೆ, ಸೋತರೆ ನೋಡಲು ಬಂದಿದ್ದೆ ಎಂಬಂತಿದೆ ನಿನ್ನ ನಾಟಕ. ಒಬ್ಬನ ಸೀರೆ ಉಟ್ಟು ಇನ್ನೊಬ್ಬನ ಹೂ ಮುಡಿದು ಮತ್ತೊಬ್ಬರಿಗೆ ಸೆರಗ ಹಾಸುವ ಇಂಥ ಸೂಳಿಯರು ಇರಲೇಬಾರದು. ನಡೆ ಚಾರಣಿ. ಅಣ್ಣ, ದಯವಿಟ್ಟು ಇದೊಂದು ಸಲ ಕ್ಷಮಿಸಿಬಿಡಣ್ಣ. ಅತ್ತಿಗೆ ಎಲ್ಲಿಗೆ ಹೋಗಬೇಕಣ್ಣ, ಎಲ್ಲಿಗೆ ಹೋಗಬೇಕು? ಅವಳೆಲ್ಲಿಗೆ ಹೋಗ್ಬೇಕೆ? ಇದೀಗ ತಾನೇ ಒಲೆ ತಿಂದು ಹೋದನಲ್ಲ ಇವಳ ಸುಖ ಉಂಡ ಸಿಂಧೂರ ಲಕ್ಷ್ಮಣ, ಅವನಿಂದ ಹೋಗಲಿ. ಸ್ವಾಮಿ, ಇದೇ ನಿಮ್ಮ ಕೊನೆಯ ನಿರ್ಧಾರವೇ ಸ್ವಾಮಿ? ಹೌದು. ಅಯ್ಯೋ ಚಿಕ್ಕಪ್ಪ, ಅತ್ತೆಗೆ ಮೈದನ, ಅಯ್ಯೋ ಇದೇನಾಯ್ತಪ್ಪ, ನನ್ನ ಬಹಳ ಇದೇನಾಯ್ತು. ನಿನ್ನ ಮೈದುನನೆಂಬ ವಿಟ ಬಹು ದೂರ ಹೋಗಿರಬಹುದು. ನೀನು ಹೀಗೆ ಹೆಜ್ಜೆ ಮೆಲಕು ಹಾಕುತ್ತಾ ಹೋದರೆ ಅವನು ನಿನಗೆ ಸಿಗುವುದಿಲ್ಲ. ಬೇಗ ಹೋಗಿ ಸೇರಿಕೋ ನಿನ್ನ ಗರ್ಭದ ಪೂಜಾರಿಯನ್ನು. ಅಯ್ಯೋ ದುರ್ವಿಧಿಯೇ, ಇದು ಎಂತ ಪರಿಸ್ಥಿತಿಯನ್ನು ತಂದಿಟ್ಟೆಯಪ್ಪ. ನಾನಾವ ಪಾಪ ಮಾಡಿದೆನೆಂದು ಈ ರೀತಿ ಅಪವಾದ ಹೊರಿಸಿದೆಯಪ್ಪ, ಅಪವಾದ ಹೊರಿಸಿದೆ. ಅಣ್ಣನ ಹೆಂಡತಿಯನ್ನು ತಮ್ಮ, ಅಣ್ಣನ ಹೆಂಡತಿಯನ್ನು ತಮ್ಮರತಿ ಕ್ರೀಡೆಯಲ್ಲಿ ಮುಳುಗಿಸಿರುವನೆಂದಾಗ ಇದನ್ನೆಲ್ಲ ನೋಡಬಾರದೆಂದು ಕಣ್ಣು ಮುಚ್ಚಿಕೊಂಡು ಹೋದೆಯೇನಪ್ಪ. ಮೊದಲು ನೀನು ದುಡ್ಕೋಬಾರ್ದಾಗಿತ್ತಣ್ಣ, ದುಡ್ಕೋಬಾರ್ದಾಗಿತ್ತು. ಯಾರ ಅದೃಷ್ಟದಲ್ಲಿ ಏನಿದೆಯೋ ಬಲ್ಲವರಾರು. ಇರ್ಲಿ, ನಡೆಯೋಣ, ಊಟ ಮಾಡುವಂತೆ ಬಾರಣ. ಹುಚ್ಚಿ, ಅವನಿಗೆಲ್ಲಿಯೇ ಊಟ? ಅವನ ತಮ್ಮ ಸಾಕಷ್ಟು ಬುತ್ತಿಗಂಟು ಹೊರಿಸಿ ಕಳಿಸಿದ್ದಾನೆ. ಅವನ ಪ್ರಿಯವಾದ ಮಡದಿ ಅವಳು ಕೈ ತುತ್ತುರಿಸಿದ ಪ್ರೀತಿಯ ತುತ್ತು ಅವನ ಹೊಟ್ಟೆ ತುಂಬಿ ಉಬ್ಬಿ ಹೋಗಿದೆ. ಇವನಿಗೆಲ್ಲಿಯೇ ಊಟ ಬಿಡು. ನೋಡು ಸುವರ್ಣ, ಈ ಕರ್ಮಿಗಳ ಕೂಡ ಪೇಚಾಡಿ ಪೇಚಾಡಿ ನನಗೆ ಸಾಕಾಗಿ ಹೋಗಿದೆ. ಒಂದು ಗ್ಲಾಸ್ನಲ್ಲಿ ಗಟ್ಟಿ ಹಾಲು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಬಾದಾಮಿ ಬೆರೆಸಿ ಹದವಾಗಿ ಕಾಯಿಸಿಕೊಂಡು ಯಾಲಕ್ಕಿ ಪುಡಿಯನ್ನು ಹಾಕಿಕೊಂಡು ಹದವಾಗಿ ಕಾಯಿಸಿಕೊಂಡು ಬಾರಿ. ನಾನು ಸ್ವಲ್ಪ ಹಾಲನ್ನಾದರೂ ಕುಡಿದು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಸ್ವಾಮಿ, ನೀವೇನು ನುಡಿತಿದ್ದೀರಿ ನಮ್ಮ ಅಣ್ಣನಿಗೆ? ಸುವರ್ಣ, ನಾನು ಹೇಳಿದಷ್ಟು ಮಾತ್ರ ಕೇಳು. ಇವನಿಗೆ ಹೊಟ್ಟೆ ಹಸಿವಾದರೆ ಮುಸುರೆ ಅನ್ನ ಇದನ್ನೇ ತಂದು ಬದುಕಲಿ. ಹೋಗಮ್ಮ ಸುವರ್ಣ, ಹೋಗು. ಪತಿಯ ಮಾತು ಮೀರಿ ಪತಿ ವಂಚಿಕೆ ಆಗಬೇಡ. ಹೋಗಮ್ಮ, ಅಣ್ಣ. ದಯಾನಂದ ಒಬ್ಬ ಆಗರ್ಭ ಶ್ರೀಮಂತ, ಪರೋಪಕಾರಿಯಾಗಿ ಮೆರೆದ ಇವನ ಬಾಳು
ಗಂಡು ಪಾದ. ಅಣ್ಣನ ಹೆಂಡತಿಯೊಡನೆ ತಮ್ಮ ಬಳ್ಳಿಗೆ ಕಾಮದ ಕೊಡಲಿ ಇಟ್ಟನೆ. ಅಪ್ಪ ದೇವ, ಏನು ಮಾಡಿಸಿದೆಯಪ್ಪ, ಏನು ಮಾಡಿಸಿದೆ? ಏನು ದಯಾನಂದ, ನೀನು ಆತ್ಮಹತ್ಯೆ ಮಾಡಿಕೊಳ್ಳುವೆಯಾ? ಹುಚ್ಚ, ವಿಚಾರಿಸದೆ ದುಡುಕದೆ ದುಡುಕಿನ ಫಲವಿದು. ಪವಿತ್ರ ಗರ್ಭ ಧರಿಸಿದ ನಿನ್ನ ಹೆಂಡತಿ ಹೊರಗಟ್ಟಿದೆ. ಹೆತ್ತ ತಂದೆಗಿಂತಲೂ ಹೆಚ್ಚಾಗಿ ಕಂಡ ಒಡ ಹುಟ್ಟಿದ ತಮ್ಮನ ಮೇಲೆ ಅಪವಾದ ಹೊರಿಸಿ ಹೊರಗಿಟ್ಟಿದೆ. ಇದು ನ್ಯಾಯವೇ? ನೀತಿಯೇ? ಧರ್ಮವೇ? ನೀನೇ ವಿಚಾರಿಸು. ಹೌದು, ಅಂದರೆ ನನ್ನ ತಮ್ಮ ನನ್ನ ಹೆಂಡತಿಯನ್ನು ಪ್ರೇಮಿಸಿದ್ದು ಸುಳ್ಳೆ? ಯಾರು ಹೇಳುತ್ತಾರೆ? ಕಿವಿಯಿಂದ ಕೇಳಿ ಪ್ರತ್ಯಕ್ಷ ಕಣ್ಣಿನಿಂದ ಕಂಡರೂ ಪ್ರಮಾಣಿಸಿ ನೋಡಬೇಕಿತ್ತು. ಏನು ಅರಿಯದ ಮುಕ್ತ ಜೀವಿಗಳನ್ನ ಅಡವಿ ಪಾಲು ಮಾಡಿದ ನೀನು ಜೀವಿಸಿದ್ದು ಸಾರ್ಥಕವೇನೋ? ಹೋಗು ಬೇಗ, ಆತ್ಮಹತ್ಯೆ ಮಾಡಿಕೋ. ಹೌದು, ನಾನು ಬದುಕಬಾರದು, ನಾನು ಬದುಕಬಾರದು, ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ನಿಲ್ಲು. ಹುಚ್ಚ, ಯಾರು ಹೇಳುತ್ತಾರೆ? ನಾಳೆ ನಿನ್ನ ಹೆಂಡತಿಯ ಪವಿತ್ರ ಗರ್ಭದಿಂದ ಉದ್ಭವಿಸಿ ಬಂದ ಮಗು ನನ್ನಪ್ಪನಾರು ಎಂದು ಕೇಳಿದರೆ ಈ ಸಮಾಜಕ್ಕೆ ಏನೆಂದು ಹೇಳಬೇಕು ನಿನ್ನ ಮಡದಿ? ನೀನೇ ತರ್ಕಿಸು. ಹಾಗಿದ್ದರೆ ನಾನು ಜೀವಿಸಲೇ? ಆತ್ಮಹತ್ಯೆ ಬೇಡವೇ? ಬೇಡ, ಬೇಡ, ನೀನು ಜೀವಿಸಬೇಡ. ಸಮಾಜದಲ್ಲಿ ನೀನೊಬ್ಬ ಪ್ರತಿಷ್ಠಿತ ವ್ಯಕ್ತಿ. ಮಾನವ ಹೋದ ಮೇಲೆ ಮರಣ ಬಂದ ಹಾಗೆ ಇನ್ನು ಈ ವಿಷಯ ಯಾರಿಗೂ ಗೊತ್ತಾಗಿಲ್ಲ. ಬೇಗ ಹೋಗಿ ನೇಣು ಹಾಕಿಕೊಂಡು ಸಮಾಜದಲ್ಲಿ ಹೆಸರು ಉಳಿಸಿಕೋ. ಹೌದು, ನಾನು ಸಮಾಜದಲ್ಲಿ ಹೆಸರು ಉಳಿಸಿಕೊಳ್ಳಬೇಕಾದರೆ ನೇಣು ಹಾಕಿಕೊಳ್ಳಲೇಬೇಕು, ನೇಣು ಹಾಕಿಕೊಳ್ಳಲೇಬೇಕು. ಬೇಡ, ಬೇಡ. ತವರು ಮನೆ ನಂಬಿ ನಡೆಯುತ್ತಿರುವ ನಿನ್ನ ಸಹೋದರಿ ತಬ್ಬಲಿಯಾಗುತ್ತಾಳೆ. ಅವಳ ಬಗ್ಗೆ ಆದರೂ ವಿಚಾರಿಸು. ನೀ ಬದುಕಬೇಕೆಂದರೆ ವಿಶಾಲವಾದ ಜಗತ್ತಿದೆ. ನಿನ್ನಂತ ಸಂಕಷ್ಟಕ್ಕೆ ಒಳಗಾದವರು ಎಷ್ಟು ಜನ ಬದುಕಿ ಬಾಳುತ್ತಿಲ್ಲ. ಮನುಷ್ಯ ಬದುಕಿ ಬಾಳಬೇಕು, ಈಸಿ ಜಯಿಸಬೇಕು. ನುಡಿದಂತೆ ನಡೆ, ಇದೇ ಜನ್ಮದ ಕಡೆ ಹೋಗು. ಇನ್ನು ನೀನು ಸಹೋದರನಿಂದ ಕಸಿದು ಬಿಸಾಕಿದ ಮುಸರಿ ಅನ್ನ ಕೆಟ್ಟಲ್ಲ, ಅದನ್ನೇ ತಿಂದು ಬದುಕು. ಹೋಗು ದಯಾನಂದ, ಹೋಗು. ಹೌದು, ನನ್ನ ತಂಗಿಗೋಸ್ಕರವಾದರೂ ನಾನು ಹೊಟ್ಟೆ ಉಂಡಾದರೂ ಜೀವಿಸಲೇಬೇಕು, ಜೀವಿಸಲೇಬೇಕು. ಮನುಜನ ಬಾಳಲಿ ದೇವನ ಲೀಲೆಯ ಬಲ್ಲವರಾರಿವರು, ಮನುಜನ ಬಾಳಲಿ ದೇವನ ಲೀಲೆಯ ಬಲ್ಲವರಾರಿವರು. ಒಳಗವ ಕೆಳಗಿ ಬಿಡುವುದು ಸಾಕಿದಾಗಿಣಿ ಎಲ್ಲಿ ಹಾರಿ ಹೋಯಿತೆ, ನಾ ಸಾಕಿದಾಗಿಣಿ ಎಲ್ಲಿ ಹಾರಿ ಹೋಯಿತೆ. ನನ್ನ ಮನದ ಕನ್ನಡಿಯೋ, ನನ್ನ ಮನದ ಕನ್ನಡಿಯೋ ಒಡೆದು ತೋರಾಯಿತೆ. ನಾ ಸಾಕಿದಾಗಿಣಿ ಎಲ್ಲಿ ಹಾರಿ ಹೋಗಿದೆ. ಪುಟ್ಟದೊಂದು ಗಿಳಿಯ ತಂದು ಚಂದದಿಂದ ಸಾಕಿದೆ, ಪುಟ್ಟದೊಂದು ಗಿಳಿಯ ತಂದು ಚಂದದಿಂದ ಸಾಕಿದೆ. ಆಸೆಗೆ ನಡೆಯು ಬರುತ್ತೂರಾಯಿತೆ, ನನ್ನ ಆಸೆಗೆ
ಬರಹ ಬದಲಾಗದು ಯಾರಿಂದ ಬಂಧುಗಳಾರು ನನಗಿಲ್ಲ ಬರಿ ಭ್ರಮೆಯೇ ನನಗೆಲ್ಲ ವಿಧಿ ಬರದಿರೈ ಬರಹ ಬದಲಾಗದು ಯಾರಿಂದ ದೇವ ಎಷ್ಟೊಂದು ವಿಚಿತ್ರವಾಗಿದೆ ನಿನ್ನ ಎಲ್ಲಿ ನೋಡಿದರೂ ತುಂಬಿದೆ ಸ್ವಾರ್ಥದ ಬಿರುಗಾಳಿ ಎಲ್ಲಿ ನೋಡಿದರೂ ಅನ್ಯಾಯ ಅತ್ಯಾಚಾರ ಹಿಂಸಾ ಧರ್ಮಗಳ ತಾಂಡವ ಎಡಬಿಡದೆ ನಡೆದಿದೆ ಓ ಭಾರತ ಭೂದೇವಿ ಇದಕ್ಕಾಗಿ ಪ್ರಜಾ ಸ್ವಾತಂತ್ರ್ಯ ದೊರಕಿಸಿಕೊಟ್ಟು ನಾಥರಾಮ್ ಗೋಡ್ಸೆಗಳ ಗುಂಡಿಗೆ ಹುತ್ತಿಗಾಹುತಿಯಾಗಿ ತನ್ನ ಒಡಲಿನ ರಕ್ತವನ್ನು ನಿನಗೆ ಶಾಂತಿಯಿಂದ ಅರ್ಪಿಸಿದ್ದೇನೆ ನಮ್ಮ ಮಹಾತ್ಮ ಗಾಂಧಿ. ಅಯ್ಯೋ ಬಾಪೂಜಿ, ಒಂದಾದರೂ ಉಳಿಯಲಿಲ್ಲ ನೀ ಹಾಕಿದ ತತ್ವ ಸೇರಿ ಪ್ರತಿಬಂಧವಾಗಬೇಕು, ಇಲ್ಲವಾದರೆ ಉಳಿಯದು ನಾವು ಗಳಿಸಿದ ಸ್ವಾತಂತ್ರ್ಯವೆಂದು ಹೇಳಿ ಮಡಿದ ನಿಮ್ಮಂತವರ ಸಮಾಧಿಯ ಮೇಲೆ ಸೇರಿ ಸಾರಾಯಿ ಮಾರಲು ಹಚ್ಚಿದರು ಎಂದಿನ ಕುಡುಕ ರಾಜಕಾರಣಿಗಳು. ಅನ್ಯಾಯದ ಗಾಢವನ್ನೇ ಹೊತ್ತು ನ್ಯಾಯವನ್ನು ತುಳಿಯುತ್ತಿರುವರಲ್ಲ ನಾಯಿ ರೂಪದ ನರಮಾನವ. ನಿನಗೆ ಕಣ್ಣಿಲ್ಲವೇ? ನೀನು ಕುರುಡಿಯೇ? ಕಾಲಚಕ್ರದ ವಕ್ರಗಳಿಗೆ ಸಿಲುಕಿ ಪಡಬಾರದ ಬವಣೆಯನ್ನು ಪಟ್ಟು ಕಾಲಚಕ್ರದ ವಕ್ರಗಳಿಗೆ ಸಿಲುಕಿ ಪಡಬಾರದ ಬವಣೆಯನ್ನು ಪಟ್ಟಿ ಬಸವಳಿದು ಬೆಂಡಾಗಿ ಹೋಗಿದ್ದಾರೆ. ಕೊನೆಗೂ ಅನ್ಯಾಯದ ಅಪವಾದ ಹೊತ್ತು ಹೊರ ಬಂದ ನಾನೊಬ್ಬ ನಿರ್ಭಾಗ್ಯ. ಅರ ಹೊಟ್ಟೆ ತಿಂದಾದರೂ ಬದುಕಬೇಕೆಂದರೆ ಇದು ಕೈ ಮಾಡಿ ಕರೆಯಿತು ನನ್ನನ್ನು ಮನೆ ಬಿಟ್ಟು. ಈಗೇನು ಮಾಡಲಿ? ತಿರುಗಿ ಮನೆಗೆ ಹೋಗಲಿ? ಛೇ, ಬೇಡ. ಅಣ್ಣನಿಗೆ ಬೇಡ ಆದ ಮೇಲೆ ನನ್ನದೇನಿದೆ ಅಲ್ಲಿ ಕೆಲಸ. ಕಾಲ ಕೂಡಿ ಬರುವವರೆಗೂ ಎಲ್ಲಾದರೂ ಕೂಲಿ ಮಾಡಿ ಬದುಕಿದರಾಯಿ. ನನ್ನ ಬದುಕಿಗೆ ಬರೆಯಳೆ ಇದು ವಿಧಿಯೋ, ನನ್ನ ಬದುಕಿಗೆ ಬರೆಯಳೆ ಇದು ವಿಧಿಯೋ, ನನ್ನ ಬಾಳಲ್ಲಿ ಮೋಸೋಗಿತು ಬರುತ್ತಲು ಇಲ್ಲಿ ಬರುತ್ತಲು. ಅಲ್ಲೋ ಸೋಮು, ಇದನ್ನೇ ಹುಡುಕುತ್ತಾ ನಿಮ್ಮ ಮನೆ ಕಡೆ ಹೊರಟಿರ್ತಿ. ನನ್ನದೆಲ್ಲಿದೆ ಕೃಷ್ಣ ಮನೆ? ನನ್ನ ಮನೆ ಇರುವುದು ಮಶಣದಲ್ಲಿ. ಏಕೆ ಮಿತ್ರ, ನಿನಗೇನು ಹುಚ್ಚು ಹಿಡಿದಿದೆಯೇ? ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ನೀವು, ನಿಮ್ಮಂತವರ ಬಾಯಲ್ಲಿ ಇಂಥ ಶಬ್ದಗಳು ಬರಬಾರದು. ನಮ್ಮಂತ ಬಡವರ ಬಾಯಲ್ಲಿ ಬರಬೇಕಾದ ಶಬ್ದಗಳಿವು. ಅಂದ ಹಾಗೆ ನನ್ನನ್ನು ಕೊಂಡು ಅಪಹಾಸ್ಯ ಮಾಡುವೆಯಾ ಮಿತ್ರ? ಛೇ ಛೇ, ಹಾಗೇನಿಲ್ಲ ಮಿತ್ರ. ಅನ್ಯಾಯದ ಅಪವಾದ ಹೊತ್ತು ಹೊರಬಂದ ನಾನೊಬ್ಬ ನಿರ್ಭಾಗ್ಯ ಕೃಷ್ಣ, ನಾನೊಬ್ಬ ನಿರ್ಭಾಗ್ಯ. ಅರ್ಥವಾಯಿತು ನಿನ್ನ ಮಾತು. ನಿನ್ನ ನೌಕರಿ ಡೊನೇಷನ್ ಕಟ್ಟಲು ನಿನ್ನ ಅಣ್ಣ ಹಣ ಕೊಟ್ಟಿರಕ್ಕಿಲ್ಲ, ಅಥವಾ ನಿನ್ನ ತಂಗಿಯ ಗಂಡನ ಜೊತೆ ಏನಾದರೂ ಜಗಳ ಆಗಿರಬಹುದೇ? ಇಂಥವುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು ಕೃಷ್ಣ. ನೀನು ಒಬ್ಬ PSI ನೌಕರಿ ಮಾಡುವ ನಿಷ್ಠಾವಂತ ಅಧಿಕಾರಿಯಾಗಿ ಬಂದು ಜನಗಳ ಕಷ್ಟ ಬಗೆಹರಿಸಬೇಕಾದ ನೀನು ಈ ರೀತಿ ಜೀವನದಲ್ಲಿ ಜಿಗುಪ್ಸೆ ತಾಳಬಾರದು. ವಿದ್ಯಾವಂತರು ತಾಳ್ಮೆಯಿಂದಿರಬೇಕು ಮಿತ್ರ. ಎಲ್ಲಿಯ ತಾಳ್ಮೆ ಕೃಷ್ಣ? ಒಡ ಹುಟ್ಟಿದ ನನ್ನ ತಮ್ಮನ ಮೇಲೆ ವಿಶ್ವಾಸ ತೋರಿಸಿದಾಗ ಎಲ್ಲಿದೆ ತಾಳ್ಮೆ ಕೃಷ್ಣ? ಎಲ್ಲಿದೆ ತಾಳ್ಮೆ? ಅಂದರೆ ನಡೆದ ವಿಷಯವೇನು? ಬಿಡಿಸಿ ಹೇಳುವುದಿಲ್ಲವೇ ಈ ಗೆಳೆಯನ ಮುಂದೆ? ಹೇಳುತ್ತೇನೆ. ಗೆಳೆಯನ ಮುಂದಲ್ಲದ ಮತ್ತಾರ ಮುಂದೆ ಹೇಳಬೇಕು ಈ ಕರ್ಮ ಚಾಂಡಾಲನ ಕಥೆ. ನೋಡು ಮಿತ್ರ, ಮನೆಯಲ್ಲಿ ಅತ್ತಿಗೆ ನಾನು ಎತ್ತ ತಾಯಿ ಮಗನಂತಿದ್ದರೂ ಕೂಡ ಅನುಮಾನಕ್ಕಾಸ್ಪದ ನೀಡಿ ಮನೆಯಿಂದ ಹೊರಗಟ್ಟಿದ ತಂಗಿಯ ಗಂಡ ಅವನೊಬ್ಬ ಬೂದಿ ಮುಚ್ಚಿದ ಕೆಂಡ. ಉರಿಯುವ ಬೆಂಕಿಯಲ್ಲಿ ಸೀಮೆಯನ್ನೇ ಸುರಿವಿದಂತೆ ಸುಳ್ಳಿನ ಕಂತೆಯನ್ನೇ ಸುರಿಸಿ ಮನೆ ಬಿಟ್ಟು ಹೊರಗಟ್ಟಿದರು. ನೋಡು ಕೃಷ್ಣ, ನನ್ನ ಮೈ ಹಂಗ
ನೋಡು ಕೃಷ್ಣ, ಪ್ರಯತ್ನಿಸಿದೆ. ಅಂದರೆ ಅಂಥವರ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಅಣ್ಣ ಈ ರೀತಿ ಬುದ್ಧಿ ತೋರಿಸಿದರೆ ಇದನ್ನು ನಂಬಲು ಕಷ್ಟ. ಇದರ ಹಿನ್ನೆಲೆ ಏನೇ ಇರಬೇಕು. ನೋಡು ಕೃಷ್ಣ, ನನ್ನ ಜೀವನದಲ್ಲಿ ನಡೆದದ್ದು ನಾ ಹೇಳಿದ್ದೀನಿ. ನಂಬು ಬಿಡು, ನಾನಿನ್ನು ಬರುತ್ತೇನೆ. ದೇವರು ತೋರಿಸಿದ ದಾರಿ. ನಿಲ್ಲು ಸೋಮು, ನಿನ್ನೆಲ್ಲಿಗೆ ಹೊರಟೆ? ದೇವರು ತೋರಿಸಿದ ದಾರಿಗೆ, ದೈವ ಕರೆದಲಿಗೆ ಹೋಗುತ್ತೇನೆ ಕೃಷ್ಣ. ಹುಚ್ಚ, ಎಲ್ಲಿದ್ದಾನೆ ದೇವರು? ಎಲ್ಲ ನಿನ್ನ ದೈವ. ಇದು ಕೇವಲ ಕವಿಯ ಕಾಲ್ಪನಿಕ. ಇದು ಇಲ್ಲದ ನೋಡು ನಿನ್ನ ದೈವ ದೇವರು. ಪೇಪರ್ ಮುಖಾಂತರ ನನ್ನ ಅಣ್ಣನಿಗೆ ನೋಟಿಸ್ ಜಾರಿ ಮಾಡಿ ಆಸ್ತಿ ವಿಂಗಡಣೆ ಮಾಡಿ ಕೊಡು ಎಂದು ಕೇಳಿವೆಯಾ? ಚೇ, ಉಂಡ ಮನೆಗೆ ಎರಡು ಬಗೆಯವ ಹೀನ ಮನದ ಸಾಣರ ನಾನಲ್ಲ ಮಿತ್ರ. ಎಂದ ಒಂದು ದಿನ ಒಂದಾಗುವ ನಿಮ್ಮ ಸಂಸಾರವನ್ನು ಚಿತ್ರ ಮಾಡುವ ಮತೀನ ಮಂಗ ನಾನಲ್ಲ. ನೀನು ಬೆಳಗಾವಿ BSI ನೌಕರಿ ಇಂಟರ್ವ್ಯೂ ಕೊಟ್ಟು ಬಂದಿದ್ದಲ್ಲ, ಇವಾಗ ಗ್ರಾಮಾಂತರ PSI ಸೋಮಶೇಖರನೆಂದು ಆರ್ಡರ್ ಬಂದಿದೆ. ಬೇಗ ಹೋಗಿ ಜಾಯಿನ್ ಆಗಿ. ಛೆ, ನನ್ನನ್ನು ಹಾಗೆ ಭಾವಿಸಬೇಡ ಮಿತ್ರ. ಹೊರಗಡೆ ಇದ್ದಾಗ ಮಿತ್ರರು, ಆಫೀಸಿನಲ್ಲಿದ್ದಾಗ ಸಾಹೇಬರು. ನೀನು ಈಗಲೇ ಆ ಶಬ್ದವನ್ನು ಉಪಯೋಗಿಸಬೇಡ ಮಿತ್ರ. ಇರ್ಲಿ, ನಿನ್ನ ನೌಕರಿಯ ವಿಷಯವೇನಾಯ್ತು? ಇನ್ನು 15 ದಿವಸದಲ್ಲಿ ನಂಬರಿಗೆ ಬರಬಹುದು. ಆಗ ಪತ್ರ ಬರೆದು ತಿಳಿಸುತ್ತೇನೆ. ಮಿತ್ರ, ನಿನ್ನ ನೌಕರಿ ಬಂದ ಮೇಲೆ ಈ ಬಡೇಗಳನ್ನು ಮರೆಯಬೇಡ. ಏಕೆಂದರೆ ನಿಮ್ಮದು ಪೊಲೀಸ್ ಡಿಪಾರ್ಟ್ಮೆಂಟು. ಹೇಳಿ ಕೇಳಿ ಲಂಚದ ಸಾಮ್ರಾಜ್ಯ. ಏನೇ ಇದ್ದರೂ ಹೆಬ್ಬೆಟ್ಟರ ಹೊರಗಿಟ್ಟೆ ನಿಮ್ಮ ವ್ಯವಹಾರ. ಛೆ, ನನ್ನನ್ನು ಹಾಗೆ ಭಾವಿಸಬೇಡ ಮಿತ್ರ. ಯಾವಾಗಲೂ ಸತ್ಯಕ್ಕಾಗಿ ಹೋರಾಡುತ್ತೇನೆ, ನ್ಯಾಯಕ್ಕಾಗಿ ಛಲ ತೊಟ್ಟು ನಿಲ್ಲುತ್ತೇನೆ. ಆಯ್ತೆ? ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ನನ್ನ ನೌಕರಿ ವಿಷಯವನ್ನು ಹೇಳಬೇಡ. ನಾನಿನ್ನು ಬರುತ್ತೇನೆ. ಗುಡ್ ಬಾಯ್. ಮಾನವನ ಜೀವನದಲ್ಲಿ ಕಷ್ಟ ಸುಖಗಳು ಹಗಲು ರಾತ್ರಿ ಇದ್ದಂತೆ. ವಿಷಯ ಹಿಂದೆ ನಿಶೆ ಬಂದೇ ಬರುತ್ತದೆ. ಆದರೆ ಸೋಮಶೇಖರ ಜೀವನದಲ್ಲಿ ಈ ರೀತಿ ದುರ್ಘಟನೆ ನಡೆದಿರಬಹುದೇ? ಹೇಳಲಿಕ್ಕೆ ಬರುವುದಿಲ್ಲ. ದೇವ, ನಿನ್ನ ಲೀಲೆಯಲ್ಲಿ ನಾವು ಆಟದ ಬೊಂಬೆಗಳು. ನೀನು ಸೂತ್ರಧಾರಿ. ನೀನು ಕುಣಿಸದಂತೆ ಕುಣಿಯುವ ಪಾತ್ರಧಾರಿಗಳು ನಾವು. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ಇರುವುಗಳನಿಸಿ, ಪಾತ್ರಗಳಲ್ಲಿ ಇರುವುಗಳನಿಸಿ, ಬಲ್ಲವನೀನೇ ಸೂತ್ರಧಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ದಯಾನಂದನ ಪತ್ನಿ ಭಾಗ್ಯದೇವಿತಿ ಇತ್ತ ಕಡೆ ಬರುತ್ತಿದ್ದಾಳೆ. ಅವಳ ಮನಸ್ಸಿನ ಅಂತರಾಳವನ್ನು ಮರೆಯಲು ನಿಂತು ಅರಿತುಕೊಂಡರಾಯಿತು. ದೇವ ಪರಮೇಶ್ವರ, ನಾವ ಪಾಪ ಮಾಡಿರುವನೇ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಡುತ್ತಿರುವೆ ತಂದೆ. ನನ್ನ ಪತಿದೇವರು ಪವಿತ್ರಾತ್ಮದವರು. ಅವರ ಮನಸ್ಸು ಚಂಚಲವಾಗಲು ಕಾರಣವೇನಿರಬಹುದು? ಇಲ್ಲಿ ಕಾಲೇಜಿನಲ್ಲಿ ನಾನು ನನ್ನ ಮೈದುನ ಸೋಮು ಮದುವೆಯಾಗುತ್ತೇನೆ ಎಂದು ಮಾತಾಡಿದ ಸನ್ನಿವೇಶದ ಫೋಟೋವನ್ನು ಯಾರು ತೆಗೆದಿರಬಹುದು? ಅದು ನಾಗರಾಜನ ಕೈಗೆ ಹೇಗೆ ಸಿಕ್ಕಿರಬಹುದು? ನಾನು ಆ ನಾಗರಾಜನ ಮೋಹಪಾಶಕ್ಕೆ ಬಲಿಯಾಗಲಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ನನ್ನ ಸಂಸಾರವೆಂಬ ಡೋಣಿಯ ಹಕ್ಕವನ್ನೇ ಕಡಿದು ಬಿರುಗಾಳಿ ಎಂಬ ದುಃಖದ ಸಮುದ್ರದಲ್ಲಿ ಸಿಲುಕಿಸಿ
ಯಾರೋ ನೀನು ಇಂಥ ಸಮಯದಲ್ಲಿ ಈ ತುಂಗಭದ್ರೆ ಹರಿಯುತ್ತಿರುವ ಹೊರಟ ಕಾರಣವೇನು? ನಾನೊಬ್ಬಳು ನಿರ್ಭಾಗ್ಯಳಪ್ಪ. ಪಡೆದ ಪತಿಯಿಂದ ಪಾತಿವ್ರತ್ಯಕ್ಕೆ ಕೊಂದು ತಂದವಳು ಎಂದ ಅಪವಾದವನ್ನು ಹೊತ್ತವಳು ನಾನು. ದಯವಿಟ್ಟು ನಾನು ತಡೆಯಬೇಡಿರಪ್ಪ. ನೋಡಮ್ಮ, ಇನ್ನು ನೋಡಿದರೆ ಒಂದು ಮಾನವಂತರ ಮನೆ ಹೆಣ್ಣು, ಮೇಲಾಗಿ ತುಂಬ ಗರ್ಭಿಣಿ ಎಂದು ತಿಳಿಯುತ್ತದೆ. ನನ್ನನ್ನು ನಿನ್ನ ಹೊಡ ಹುಟ್ಟಿದ ತಮ್ಮನೆಂದು ತಿಳಿದು ನನ್ನ ಮನೆಗೆ ಬಾರಮ್ಮ. ಅಂದ ಹಾಗೆ ಯಾರಮ್ಮ ನೀನು? ತಾವು ಯಾರು? ನಾನು ದಯಾನಂದನ ಧರ್ಮ ಪತ್ನಿ ಭಾಗ್ಯಶ್ರೀ ಅಂತ. ಓಹೋ, ಭಾಗ್ಯಶ್ರೀ. ನಾನು ಭಾಗ್ಯಶ್ರೀ ದೇವಿ, ನಿಮ್ಮ ಕೈ ಬಳಿಯ ಚಿನ್ನದಿಂದ ವಿದ್ಯೆ ಕಲಿತ ತರುಣ ಕೃಷ್ಣ. ಕೃಷ್ಣ, ಬಂದು ನನ್ನ ಮಾನ ಕಾಪಾಡಿದ ನೀನು ಇಂದು ನನ್ನ ಪ್ರಾಣ ಕಾಪಾಡಲು ಬಂದಿರುವೇನಣ್ಣ. ಬೇಡ ಕೃಷ್ಣ, ಬೇಡ. ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಎನ್ನುವಂತೆ ನೀನು ನನ್ನನ್ನು ಕರೆದುಕೊಂಡು ಹೋದ್ರೆ ಈ ಸಮಾಜ ಸುಮ್ಮನೆ ಇರುತ್ತದೆ ಏನಪ್ಪ. ಮೊದಲೇ ನಾನು ಪತಿಯಿಂದ ವಂಚಕಿ, ಈ ಸಮಾಜದಿಂದ ವಂಚಕಿಯಾಗಿ ಬಾಳುವುದಕ್ಕಿಂತ ನಾನು ಸಾಯೋದೇ ಮೇಲು ಅಣ್ಣ, ನಾನು ಸಾಯೋದೇ ಮೇಲು. ನೋಡಮ್ಮ, ಒಂದು ಹೆಜ್ಜೆ ಮುಂದಿಟ್ಟರೆ ನನ್ನ ಆಣೆಯಾಗಿದೆ. ಸುಮ್ಮನೆ ನನ್ನ ಹಿಂದೆ ಬಾರಮ್ಮ. ನಿನ್ನನ್ನು ನನ್ನ ಹೊರ ಹುಟ್ಟಿದ ತಂಗಿಯನ್ನು ನೋಡಿಕೊಳ್ಳುತ್ತೇನೆ. ಬರದಿದ್ದರೆ ನನ್ನ ಆಣೆಯಾಗಿದೆ. ಹಾಗೆ ಆಗಲಿ ನೋಡಿಯಪ್ಪ, ಆ ದೇವರು ಮಾಡಿಸಿದಂತೆ ಆಗಲಿ. ರಾಮಕುಂಡಲು ಹನುಮಂತಣ್ಣ ಬಹುಶ ಹೇಳ್ತೀನಿ ಕೇಳಿರಿ ಬಾಬು. ರೌದೆಗ ವೈದಗ ಬುರ್ರಂತೈತಿ, ಬದಲಾಗ ವೈದಗ ಗುರ್ರಂತೈತಿ. ಹಗಲ ಕರೆದರ ಬರ್ರಂತೈತಿ, ರಾತ್ರಿ ಕರೆದರ ಗುರ್ರಂತೈತಿ. ಆಹಾ, ನಾದಿ ಶ್ರೀ ಶೈಲಮು, ಜೈ ಶ್ರೀರಾಮ, ಜೈ ಗುರು ಶ್ರೀರಾಮ, ಜೈ ಮಲ್ಲಿಕಾರ್ಜುನ. ಈ ಕಡೆ ಗಿರಾಕಿ వచ్చింది, వచ్చే ಓಹೋ ರಾಮನ ಅವತಾರ ಮೈಸೂರು ಮಹಾರಾಜ್కి ನಿಕ್ಕಿ ಕೇಳಿ ರಾಯಂಡಿ. ಯಾವರೋ ರಾಮಕೊಂಡಯ್ಯ, ಸ್ವಲ್ಪ ನಮ್ಮದೊಟ್ಟು ಪ್ರಶ್ನೆ ಹೇಳ್ತೀರಾ? నాది శ్రీశైలము, నా పేరు దుడ్లుపెట్ట పాపకొండయ్య. ನಿಮ್ದು ಗ್ರಹಚಾರಂ ಹೇಳ್ತೀನಿ ಬಲಮು. ದುಡ್ಡು ಅಂದ್ರಿ 5 ರೂಪಾಯಿ ಕೊಡು ಸಾಕು. 5 ರೂಪಾಯಿ ಆಗ್ರಿ, 10 ರೂಪಾಯಿ ತಗರಿ. ಬರೀ ಹೇಳ್ಬೇಕು ನೋಡ್ರಿ, ನಮ್ದ ತಗೊಳ್ರಿ. ನಮ್ದೇನ ಕರೆಕ್ಟ್ ಆದ್ರ ಒಂದ್ 4-5 ಗುಂಟೆ ಸೈಟ್ ಹತ್ತಿಸ್ತಾನೆ. ಓಂ ಶ್ರೀ ಶೈಲ ಮಲ್ಲಿಕಾರ್ಜುನ. ಹಾ ನೋಡು ಸಿದ್ದರಾಮಪ್ಪ, ನಿನ್ನೊಬ್ಬ ಹೆಂಗೈತೆ ಅಂದ್ರ ನಿನಗೊಂದು ಹಲ್ಲಿಲ್ಲ ಮುದುಕಿ ಗಂಟು ಬಿದ್ದಾಳ. 4 ಕತ್ರಿಯಾಗ ಹೋಗಿ ನಿನಗೆ ಮಳೆ ಬರ್ದ ಬಂದಾರ. ಈ ಕಡೆ ಹೋದ್ರೆ ನಿನಗೆ ಕಿಲಿ ಹಾಕ್ಯಾರ. ಅವನ್ನೆಲ್ಲ ಕಾವು ಕಟ್ಟು ಮಾಡಿಸ್ಬೇಕಂದ್ರೆ ನಾ ಹೇಳ್ದಂಗೆ ಕೇಳು, ಎಲ್ಲ ಸರಿಯಾಗತಿ. ಅಲ್ಲಪ್ಪ, ನನಗ ಅಂತಾರ ಯಾರು ಮಾಡ್ಸ್ಯಾರೋ ಮರಯ್ಯ? ನಾ ಊರಾಗ ಯಾರಿಗೆ ಕೆಟ್ಟದ್ ಬೆಗಸ ಮಗನ ಅಲ್ರಿ. ನಮಗಂದ್ರ ಒಳ್ಳೇದಂದ್ರ ಒಳ್ಳೇದ ಅಂತವೆ, ಕೆಟ್ಟದಂದ್ರ ಕೆಟ್ಟದ ಅಂತವೆ. ಸಿದ್ದಮ್ಮಪ್ಪ, ನಮ್ಮ ಸಂಬಂಧಿಕರ ಇರ್ಲಿ, ಯಾರ ಇರ್ಲಿ, ಒಳ್ಳೇದ ಅದು ಕೆಟ್ಟದ. ಹಂಗ ಮತ್ತೊಬ್ರಿ ನಾವು ಅನ್ಯಾಯ ಮಾಡಾರಲ್ಲ ಅಲ್ರಿ. ನಮಗೇನಾಯ್ತು ಒಳ್ಳೇದಾಗ್ಬೇಕ್ರಿ. ಹಂಗಲ್ಲ ಸಿದ್ದರಾಮಪ್ಪ, ನೀನು ಕುಂದ್ರವಲ್ಲ, ನಿಂದ್ರವಲ್ಲ. ನಿಂದು ಕೃಷ್ಣನ ಅವತಾರ. ಹಂಗ ಗಣ 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 ನಾಯ್ತಿರ ತಿರುತ್ತೀನಿ ನಾ. ಅದಕ್ಕೆ ನೀನು ಹೇಳಕತ್ತೀನಿ, ಭಾಳ ಚಂದಾಗ ನಾ ಹೇಳ್ದಂತ ಮಾಡು. ಇಲ್ಲಾಂದ್ರೆ ನಿನ್ ಜೀವನದಾಗ ಡೊಂಕು ಬರ್ತೈತಿ ಮತ್ತ. ಅಲ್ರಿ, ನಮಗ ಅಂತದ ಹಲ್ಲು ಮುದಿ ಕದಿ ಯಾವ್ದು ಗಂಟು ಬಿದ್ದೈತ್ರಿ ಅಪ್ಪ. ನೀವು ಒಳ್ಳೆ ಹೇಳಿದ್ರಿ. ನೋಡು, ನಿನಗ ಭೂಮಿಯಿಂದಾಗಲಿ ಹೆಣ್ಣಿನಿಂದಾಗಲಿ ಮುಂದೆ ಬಹಳ ನಷ್ಟ ಆಕೈತಿ.
ನಾ ಹೇಳ್ದಂಗ ಮಾಡಿದ್ರ ನೀನು ಕಾವು ಕಟ್ಟು ಮಾಡಿಸ್ಕೊಡ್ತೀನಿ ಮುಂದೆ ಒಳ್ಳೇದಾಕತಿ. ಹಂಗಾದ್ರ ಚಲೋ ಹಾಕ್ಬಿಡ್ರಿಪ್ಪ, ನಮಗೆ ಎತ್ಲಾಗಲ್ರಿ. ನಾನು ಒಟ್ಟು ಊರಿಗೆ ಹೋಗಿ ಬರ್ತೇನ್ರಿ. ಊರಿಗೆ ಹೋಗಿ ಬರತ್ಲಾಗ ನಮ್ಮದು ಒಟ್ಟು ಕಾವು ಕಟ್ಟು ಮಾಡಿಬಿಡ್ರಿ. ಏನು ನಮಗ ಅಟ್ಯಾಕ್ ಆಗ್ಲಿಲ್ಲಂಗ ದಕ್ಲಿಲ್ಲಂಗ ಇಳಿಕಾಯಿ ಹಾಕಿದ್ರು ನಾಟಬಾರ್ದು, ನಮಗ ಮಳೆ ಹೊಡೆದ್ರು ನಾಟಬಾರ್ದು. ಹೌದ್ರಿ? ಹಂಗಾರ ಇನ್ನು ಕೇಳು, ಹೇಳಪ್ಪ. ನಿಂಬೆಹಣ್ಣು ತೆಗೆದುಕೋ. ರಾತ್ರಿ ಮಲವಾಗ ನಿಮ್ಮ ತಲೆದುಂಬದಾಗ ಒಂದು ಇಟ್ಕೋ. ಮತ್ರಿ ಒಂದ ಕ್ಯೂಚು ಪಾಡಗ ರಸ ಬರಂಗ. ಹೌದ್ರಿ? ರಾತ್ರಿ 3 ಮುಟ್ಕೊಂಬಕ್ಕೋ. ಆಯ್ತಪ್ಪ. ನಿನಗೆ 3 ಮಂತ್ರ ಮಾಡಿಕೊಡ್ತಾನೆ ಹೇಳುಗಳು. ಅದನ್ನ ತಗೊಂಡು ಹೋಗಿ ನಿನ್ನ ಶತ್ರು ಮೈಗೆ ಹೋಗಿ ಹಾಕು. ಪಳ್ಳ 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 ಅಂತ ಬಿಡು. ಅಲ್ರಿ ಶತ್ರು ಪತ್ರ ಯಾರು ಬಿಡ್ರಿ, ನಮಗ ಯಾರಿಲ್ಲ, ಯಾರ್ಯಾರು ಇಲ್ರಿಪ್ಪ. ನೋಡು ನಿನಗೊಬ್ಬಳ ರಂಡಿ ಮುಂಡಿ ಗಂಟು ಬಿದ್ದಾಳ. ನಮಗ ಅಂತ ಯಾರು ಇಲ್ಲ ಪುಣ್ಯಾತ್ಮ. ನನ್ನ ಬರಿಸಿ ಭವಿಷ್ಯ ಹೇಳಕತ್ತೈತಿ, ರಾಮನ ಭವಿಷ್ಯ ಹೇಳ್ತೈತಿ. ನನ್ನ ಮಾತು ಕೇಳು. ಹಾಕಪ್ಪ ಕೇಳೋಣಪ್ಪ. ಈಗ ನೀವು ಅದನ್ನ ಒಟ್ಟ ಸ್ವಲ್ಪ ಸರಿನಾರ ಮಾಡ್ತೀರಿ ಅತ್ಲಾಗ. ನಾ ಸರಿ ಮಾಡಕ ಬಂದಲ್ಲಿಂದ ತಲೆ ಕೆಡಿಸ್ಕೋಬೇಡ. ಈಗ ನೀ ಎಲ್ಲಿ ಹುಟ್ಟಿಯಲ್ಲಿ ಹೋಗಿ ಬಾ. ಅಷ್ಟೊಳಗೆ ನಿನಗೊಂದು ಕಾವು ಕೊಟ್ಟು ಮಾಡಿ ಮಂತ್ರ ಹಾಕಿ ನೀನು ಮಂತ್ರ ಕೊಡ್ತೀನಿ ಅಂತ. ಏನಿಲ್ಲಪ್ಪ, ನಾನು ಒಟ್ಟು ಮಗಳು ಊರಿಗೆ ಹೊಂಟಿದ್ದೆ. ಹೋಗಿ ಒಟ್ಟು ನೋಡ್ಕೊಂಡ ಬರ್ಬೇಕಂತ ಮಾಡಿದ್ಯಪ್ಪ. ಆಕಿನ ಒಟ್ಟು ಹೋಟೆಲ್ ಎದಾಳಂತ. ಆಕಿಗೆ ಒಟ್ಟು ಮಣ್ಣು ತಗಂದ ಹೋಗಿ ಮಣ್ಣು ಬಗ್ಸ್ಯಾಳ ಆಕಿ. ಅದ್ ನೋಡ್ ಕೊಟ್ಟ ಒಟ್ಟು ಮಾತಾಡ್ಸ್ಕೊಂಡ ಚಕ್ಲಿ ಕೋಡ್ ಬಳಿ ನಿಪ್ಪಿಟ್ಟು ಎಲ್ಲಾರು ಒಟ್ಟು ಕೊಟ್ಟ ನೋಡ್ಕೊಂಡ್ ಬರ್ತಾನ್ರಿ. ನಾ ಮಳೆ ಅಂದ್ರ ಅವ್ರು ಏನ್ ಸ್ವರ್ಗ್ಯಾರು ಹೆಂಗದ್ರ ನೋಡ್ಕೊಂಡ್ ಬರ್ತಾನ್ರಿ. ನೋಡಕ್ ಹೊಂಟಿ ಹಂಗಾರ? ಹ್ಞೂನ್ರಿ. ಹೋಗು, ನಿನಗೆ ದೇವ್ರು ಒಳ್ಳೆಯದು ಮಾಡಲಿ. ನೀ ಬರುವಷ್ಟರಲ್ಲಿ ನಿನಗೆ ಒಂದು ಮಂತ್ರವನ್ನು ಜಪಿಸಿ ಆಯ್ತಪ್ಪ, ಎಲ್ಲ ದಾರವನ್ನು ಕಟ್ಟಿ ಕೊಡುತ್ತೇನೆ. ಆಯ್ತಪ್ಪ. ನಿಂತುಕೋ. ಯಾಕೆ ಅಯ್ಯವ್ವ ಅಲ್ಲ ನಿಮ್ಮವನ ಹಂಗ ಹೊಂಡ್ ಬಿಟ್ಟಿಲ್ಲ, ಒದರಿದ್ರೆ ಕಿವಿ ಕೇಳಿಸುತ್ತಿಲ್ಲ ನಿನಗೆ. ಅವನವನಲ್ಲ ನಾವ್ನವ್ರ ಎಷ್ಟ ಮನ್ಯಾಗ ನೋಡಿದ್ರೆ ನೀನು ಎಲ್ಲಿ ಕಾಣ್ಲಿಲ್ಲ. ನೀವು ನಮ್ಮನಿ ನಿಮ್ಮ ಅಪ್ಪ ಸತ್ತಾರ ಹಂಗ ಕೇಕೆ ಹೊಡ್ಕಂತನ ಬರ್ತೀಯಲ್ಲ ಅಲ್ಲಿದ್ದ ನಾವು ಸತ್ತಿದ್ದವನ. ನಿಮ್ಮವನ ಮುಚ್ಚ ಬಾಯಿ. ಅಲ್ಲಪ್ಪ ನಿನಗೊಂದು ಇಟ್ರ ಬುದ್ಧಿಗಿದ್ದ ಐತಿಲ್ಲ ಅಂತೀನಿ. ಅಲ್ಲ ಹೋಗಿ ಹೋಗಿ ಮಣ್ಣಿನ ಗಂಟು ಅಲ್ಲಿ ಬಿಟ್ಟು ಬರೋದನ ಆ ಮೂಲಿನ ನಿಮ್ಮ ಅಲ್ಲವನ ಹತ್ರ. ಆಕಿ ಹೇಳ್ಲಿ, ನೋಡುವ ತಂಗಿ ನಿಮ್ಮಪ್ಪ ಇಲ್ಲೇ ಮಾತಾಡಿ ಈ ಗಂಟು ನಮ್ಮ ಮನೆಗೆ ಬಿಟ್ಟು ಹೋಗ್ಯಾನ, ಬಸ್ ಸ್ಟ್ಯಾಂಡಿಗೆ ಹೊಂಟನ ಓಡು ಕೊಟ್ಟು ಬಾರವ ಅಂದ್ಲು. ತಗೋ ಈ ಮಣ್ಣಿನ ಗಂಟು. ನೋಡು ನಮಗ ಅರಿವು ಮುರು ತಾಯಿ. ನೋಡು ನಾನು ಊರಿಗೆ ಹೋದಲ್ಲ ಅಂದ್ರ ನೀನು ಅಡ್ಡಾದಿಡ್ಡಿ ಬ್ಯಾರ್ಯಾರ ಮನ್ಯಾಗ ಈ ರಣತೂರ್ ಕುಮ್ಯಾರ ಮನ್ಯಾಗ ಹೋಗಿ ಕುಂದ್ರಾಕ್ ಹೋಗ್ಬೇಡ. ಯಾಕಂದಿ ನೀವು ಹೆಣ್ಮಕ್ಳು ಹೆಂಗಂದಿ, ನೀವು ಸುದ್ದಿ ಹೆಂಗಂದಿ ಇಡೀ ಊರ ಸುದ್ದಿ ಬೇಕು. 4 ಮಂದಿ ಹೆಣ್ಮಕ್ಳು ಕುತ್ಕಂದ್ರ 5G ನೆಟ್ವರ್ಕ್ ಇನ್ನು ತಿರುಗ್ತೈತೆ. ಆದ್ರೆ ನಿಮ್ಮ ನೆಟ್ವರ್ಕ್ ಫುಲ್ ಇರ್ತೈತೆ. ಅವ್ರ ಹಂಗ ಇವ್ರ ಹಿಂಗ ಈಕಿ ಹಿಂಗ ಅವ ಹಿಂಗ ಬರೀ ಇದ್ರಾಗ ಇರ್ತೀರಿ. ಹುಷಾರ್ಯ, ನಾ ಒಟ್ಟು ಮನಿಗೆ ಹೋಗಿ ಬರ್ತಾನೆ ಏನ. ಹಾ ನೀ ಅಲ್ಲೇದಲ್ಲ ತಿರುಗಾಡ್ಬೇಡ. ಹಾ ಹೋಗಿ ಬರ್ತಾನೆ ನಾನು. ಹಾ ಆಹಾ ಆಹಾ, ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಪಂಚ ಪಾಂಡವರ ಪತ್ನಿ ದ್ರೌಪದಿ ಇದ್ದಂಗ ಅದಾಳ. ಆಹಾ, ನೀವು ಪ್ರಶ್ನೆ ಕೇಳ್ತೀರಾ ನೀವು? ರಾಮಕುಂಡೇಡಿ ಅವರ ಹೌದ್ರಿ. ನೀವು ಸಿಕ್ಕಿದ್ದು ಬಹಳ ಚಲೋ ಆತ್ರಿ ನನಗ. ನನ್ನ ಹಣೆ ಬರ್ದ ಗಂಡನೋ ಬರ್ದಾನೋ ಇಲ್ಲ ನೋಡಿ ಹೇಳ್ರಿ ನನ್ನ ಭವಿಷ್ಯ. ನಮಗ್ ರೊಕ್ಕ ಕೊಡ್ಬೇಕ್ರಿ, ಹಂಗ ಹೇಳಕ್ ಬರಲ್ಲ ನಾವು. ದಕ್ಷಿಣೆ ಕೊಡ್ಬೇಕ್ರಾ? ಹೌದ್ರಿ. ಎಷ್ಟು ಕೊಡ್ಬೇಕು? 5 ರೂಪಾಯಿ ಬೇಕು. 5 ರೂಪಾಯಿ? 5 ರೂಪಾಯಿ ಕೊಡ್ತೇನ್ರಿ, ಆದ್ರ ಬಹಳ ತುಟ್ಟಗೈತ್ರಿ. 2 ರೂಪಾಯಿ ತಗೊಂಡು 3 ರೂಪಾಯಿ ವಾಪಸ್ ಕೊಡ್ರಿ. ಮೊದಲ್ ಕೊಡ್ರಿ, ನಿಮ್ 2 ರೂಪಾಯಿ ಇಟ್ಕೊಂಡು 3 ರೂಪಾಯಿ ಕೈಯಾಗ ಕೊಡ್ತಾನೆ ನಿಮ್ಗೆ. ಹಂಗಾರ ತಗೋ. ಕೈ ಕೊಡ್ರಿ, ಮುಂದೆ ಬರ್ರಿ. ಒಟ್ಟ ಕೈ ಮುಟ್ಟು ಹೇಳಿದ್ರೆ ಹೌದಲ್ಲ, ನಮ್ಗೆ ಹೇಳಕ್ ಬರೋದು ಹಂಗ ಹೇಳಕ್ ಬರ್ತದ ಮಾಡಿದ್ದೇನೆ. ಕೈ ಚಾ ಸಡ್ಲು ಬಿಡು. ಮಲಗಿ ಹೂ ಇದ್ದಂಗ ನೋಡಪ್ಪ ಹಂಗ. ಆ ದೇವ್ರ ಎಂತ ಲುಚ್ಚ ಅದನಂತಿ. ಮತ್ ಸಿಕ್ಕೈತಿ ಚಾನ್ಸ್ ಬಿಟ್ಟೇನೆ. ಹುಡುಗಿನ ಬೋಟ್ ಎಲ್ಲೆಲ್ಲೋ ಹತ್ತಕತ್ತಾರ ನಮ್ಮನ್ನ. ಶ್ರೀದೇವಿನ ಹತ್ತಲ್ಲಪ್ಪ ಈ ಕೈ ಮುಂದೆ. ಅಲ್ರಿ ಹೇಳಿದೆ ನೋಡ್ರಿ, ನಿಮಗ 2 ಗಂಟು ಬಿದ್ದಾವು. ನೋಡು ಪಿಲ್ಲಮ್ಮ, ನಾ పేరు ಹೇಳ್ತೀನಿ. ನಾನು ಪಿಲ್ಲಮ್ಮ ಅಲ್ಲ, ಸಂಗಮ್ಮ. ಸೂಡು ಸಂಗಮ್ಮ, ನಿನಗೆ 2 ಗಂಟು ಗಂಟು 2 ಗಂಟು ಬಿದ್ದವು. ಅಂತ ಮುಂದೆ ಹೇಳಕತ್ತೀನಿ, ತಡ್ಕೋ ನೀನು. ಹೇಳ್ರಿ. ಅವ್ರು ಇಬ್ಬರೊಳಗೆ ನೀವೊಬ್ರು ಯಾರು ಮದುವೆ ಆಗಾಕಬೇಕು. ನೀನು ಕಂಕಳ ಬಲ ಕೂಡಿ ಬಂದೈತಿ. ಹಂಗಂದ್ರಿ ಅಯ್ಯಪ್ಪ. ಅಲ್ರಿ ನನಗ ಇನ್ನ ನಮ್ಮ ಅಪ್ಪದನಲ್ರಿ, ನನಗ ಇನ್ನ ವರ ನೋಡಕತ್ತಿದ್ದ. ಅದ ನನಗ RTO ಸಾಹೇಬ್ಗ ಕೊಡ್ತೀನಿ ಅಂತ ಹೇಳ್ಯಾನ. ಆಗ್ಬೇಡ, RTO ಸಾಹೇಬ್ ಮೊದ್ಲ ಆಗ್ಬೇಡ ನೀನು. ಯಾಕ? ನಡರ ಹೈವೇದಾಗ ನಿಂತಿರ್ತಾರ, ಸ್ಟಾಪ್ ಅನ್ನಕತ್ತಿರ್ತಾರ. ಯಾವನಾರ ಟ್ರಕ್ ಬಸ್ ಕುತ್ಕೊಂಡು ನೋಡಿ ಸತ್ತಾವಕನ. ಹೂವಾ, ಹಂಗಂದ್ರಿನ? ಹಂಗಾದ್ರ ಅವ್ರು ಕ್ಯಾನ್ಸಲ್ ರೀ. ನನಗ ನನ್ನ ಸೋದರ ಮಾವ ಅಂತದನ್ರಿ ಸೊಳ್ಳಿ ಹಂಗ. ಅವನ ಮದುವೆ ಆದ್ರ ಚೆನ್ನ ಹೆಂಗ ಆಗ್ಬೇಡ, ಅವನು ಆಗ್ಬೇಡ.
ಅವನು ಪಾಯಿಂಟ್ ತೋರಿಸಿ ಬೋರ್ ಹಾಕ್ಸಿ ಅವ್ನು ಗಂಡಸ್ತನ ಕಳ್ಕೊಂಬಿಟ್ಟಾನ ಈಗ. ಮಕ್ಕಳಾಗಂಗಿಲ್ಲೇನ್ರಿ? ಅವ್ನ ಮಕ್ಕಳನ್ನ ಆಗಲ್ಲ, ನೀ ಮದುವೆ ಸುಖನ ಕೊಡಲ್ಲ. ಅವ್ನ್ ಬಿಟ್ಟು ಬೇರೆ ಹುಡ್ಕೋ. ಹಂಗಾದ್ರಿ ಇನ್ನೊಬ್ಬ ಹೊಸದಾಗಿ ಡುಮ್ ಕರ್ರಾಗಿ ಮುದ್ದಿ ಇದ್ದಂಗದನ್ರಿ. ಆದ್ರ ಒಂಚೂರು ತಲೆ ಕೂದ್ಲಿಲ್ರಿ ಅವಂಗ. ಆದ್ರ ಅವ ಬೆಂಗಳೂರಿಂದ ಬಂದನ್ರಿ. ಪಾಪಣ್ಣ ಅಂತ ಹೆಸರು, ಫೋಟೋ ಪಾಪಣ್ಣ ಅಂತಾರ್ರಿ. ನೀವ್ಯಾಕೆ ಹಿಂಗ್ ಮಾಡಕತ್ತೀರಿ? ಅವನ್ನ ಮದುವೆ ಆದ್ರ ಬಾಳ್ ಒಳ್ಳೇದ್ರಿ. ಅಲ್ಲ ಇನ್ನ ತಾಡ್ರಿ, ನಾ ಹೇಳತ್ತೀನಿ. ಅವನ್ನ ಮದುವೆ ಆದ್ರೆ ಹೆಂಗ್ ಆದೈತ್ರಿ ಅಂತೀನಿ. ಬಾಳ್ ಒಳ್ಳೇದ್ರಿ. ಅಂತ ಗಂಡು ಸಿಗ್ಬೇಕಂದ್ ನೀವು ಪುಣ್ಯ ಮಾಡಿರಿ. ಹೌದ್ರಿ. ನೀವು ಅವನ್ನ ಮದುವೆ ಆಗಂಗ ನಿಮಗೊಂದು ಮಂತ್ರ ಜಪಿಸಿ ಕೊಡ್ತಾನೆ ಅಂತ. ಆ ಮಂತ್ರ ನಿಮ್ ಸೊಂಟದಾಗ ಕಟ್ಟಿಗೆರಿ. ಅವನಾಗ ಆತನ ನಿಮ್ ಮದುವೆನ ತಿರುಗಿ ಓಡಿ ಬರ್ಬೇಕು ನಿಮ್ಮಿಂದ. ಅವನ್ ಕೊಡಗನ ಮದುವೆ ಆಗ್ಬೇಕು, ಹಂಗ ಮಾಡ್ಕೊಡ್ತಾನೆ ಅಂತ. ಆಯ್ತ್ರಿ ಅಪ್ಪ, ನೀವ್ ಹೆಂಗ್ ಹೇಳ್ತೀರಿ ನಾ ಹಂಗ ಕೇಳ್ತೇನ್ರಿ. ಮತ್ತೇನಾರ ಮಾಡೋದೈತೇನ್ರಿ ಇದಕ್ಕ? ನೋಡ್ರಿ, ನೀವು ಅವನ್ನ ಮದುವೆ ಆಗ್ಬೇಕಂದ್ರ ನನ್ ಕೂಡ ಒಂದು ಡ್ಯಾನ್ಸ್ ಮಾಡ್ರಿ, ಹಾಡಿ ಹೇಳ್ರಿ. ಅಂದ್ರ ನೀವ್ ಹೇಳಂತ ಕೇಳ್ತಾನ ಅವನ. ನನಗೆ ಯಾಕ ಇದ್ರ ಮೇಲೆ ಡೌಟ್ ಬರ್ತೈತಿ. ಮೊದಲು ಹಾಡಿ ಹೇಳ ಕುಣಿಯಂತ ನೋಡಂತ. ಅಲ್ಲ ರಾಮ್ ಕೊಂಡ್ರಿ ಎಲ್ಲ ಹಾಡು ಕುಣಿಸ್ತಾರ. ಆತವ್ರಿ, ನೀವ್ ಹೇಳ್ದಂಗ ಆಗ್ಲಿ, ಶುರು ಮಾಡಿ. ಬಿಹಾರಿ ಬಿಹಾರಿ ಪಂಚಡನಿ ಮಾರಿ ಹುಡುಗಿ ಪಂಚಡನಿ ಮಾರಿ ನನ್ನ ಮೇಲೆ ಮನಸ್ಸಾಗಿ ಬಂದನಿ ಹೋಹಾರಿ ನನ್ನ ಮೇಲೆ ಮನಸ್ಸಾಗಿ ಬಂದೇನಿ ಹೋಹಾರಿ ಏನು ಮಾವ? ಚುಟ ಎಲ್ಲಿ? ಅಲ್ಲೇ ಅಂದ್ರೆ ಎಲ್ಲಿ? ಅಲ್ಲಂತ ಕೂಡ ಚುಟುವಂತೈತೆ ನನಗ ಗುಳುಗುಳುವಂತೈತೆ ಚುಟುವಂತೈತೆ ನನಗ ಗುಳುಗುಳುವಂತೈತೆ ಚುಟುನಾ? ನಾ ಹೇಳ್ತೇನೆ ತಡಿ ಒಟ್ಟು ಬರೀ ನಿಂದಾನ. ನಿನಗ ಅಂತದ ನಮ್ಗೆ ಗೊತ್ತೈತಿ, ನಮಗ ಅನ್ನೋದು ಬೇಡ. ಹೌದಲ್ಲಪ್ಪ ಮಾವ? ವಾಂಡ್ರ ಚೊಟ ಚೊಟ ಎಲ್ಲರ ಕುಂತಲ್ಲಿ ಎಲ್ಲೆಲ್ಲಿ ಅಂತಿತ್ ನೋಡು, ನಮಗ ಅಲ್ಲೇ. ಅವ್ರಿಗೂ ಅಂತೈತಿ, ನಮಗೂ ಅಂತೈತಿ. ಚಿಟ್ಟು ಚಿಟ್ಟು ಹುಡುಗಿ ಏನು ಚಂದ ಈ ನಿನ್ನ ಮೈ ಮಾತ ವಾರವ ನಿನ್ನ ಮ್ಯಾಲ ಮನಸಾಗಿನ ಬಂದಿನ ತಿಳಿದತ್ತ ಹುಡುಗಿ ಏನು ಚಂದ ಈ ನಿನ್ನ ಮೈ ಮಾತ ನಿನ್ನ ಮ್ಯಾಲ ಮನಸಾಗಿನ ಬಂದಿನ ತಿಳಿದತ್ತ ಚಿಟ್ಟು
ಬೆಳಗಂತಿ ಬಣ್ಣ ಮುಂಡದ ಪರಂಗಿ ಬಾ ಹುಡುಗಿ ಏನಂತೈತಿ ತುಟುವಂತೈತೆ ನನಗ ಗುಳುಗುಳುವಂತೈತೆ ತುಟುವಂತೈತೆ ನನಗ ಯಾವ್ದ ಹಾಕಿನ ರಾಮ್ ಕೊಂಡಾಡಿ ಬಲ್ಯಾಗ ಹಾಕ್ಯಂದ ಬಡಿಯಾಕತ್ತಾನಲ್ಲಪ್ಪ ಏನಪ್ಪ ರಾಮ್ ಕೊಂಡಾಡಿ ಶುರು ಹಚ್ಚಿಬಿಟ್ಟಿಯಲ್ಲ ಇದನ್ನ ನೋಡಿದ ಕಣ್ಣು ಹೋಗ್ಲಿ ಕಿವಿ ಕೇಳಂಗಾಲಿ ಸೊಂಟ ಮುರ್ಕೊಂಡು ಹೋಗ್ಲಿ ಯಾಕಂದ್ರೆ ನೋಡ್ತಾರಪ್ಪ ಅಂತ ನಾವು ಚಂದ ಹೊಂಟಿರ್ತೈತಿ ಗಾಡಿ ನಡ್ಬರಕ್ ಬಂದು ಬಿಡ್ತಾರ ಅಡ್ಡ ಇರ್ಲಿ ಹೋಗ ಹುಟ್ಟ ಗಂಡಸ್ತಾನ ಇರ್ಲಾರ್ದವನ ನಿನ್ನ ಹತ್ರ ನನಗೇನ ಮಾತು ನೀನು ಕೂಡ ನನ್ನ ಮಾತು ಬೇಕಾಗಿಲ್ಲ ನಡಿ ಆ ಕಡೆ ನನಗ್ ಗಂಡಸ್ತಾನಲ್ಲ ಅಂತ ನಿನಗೆ ಯಾರು ಹೇಳ್ದ ಮತ್ಯಾರ ಅಂತಾರ ಇಲ್ಲಿ ನಿಂತಾರಲ್ಲ ಉದ್ದಕ ಕೊಂಡಯ್ಯ ಇವರ ಹೇಳ್ಯಾರ ಮಗನ ನೋಡ್ಕೊಂಬ ಅಂದ್ರೆ ಮಾಡ್ಕೊಂಬ ಅಂದಂಗ ಮಾಡಕತ್ತಿ ನನಗ್ ಗಂಡಸ್ತಾನಲ್ಲ ಅಂತ ಹೇಳಿ ಮಗನ ಲೇ ನೀನ ಎಷ್ಟು ಮಂದಿಗೆ ಇಲ್ಲಿ ಮಾಡ್ಕೊಂತ ಹೊಂಟಿಲಿ ನಾನ್ ಕೊಂಡಾಗ ಹೌದು ನೀನ ಹೇಳಿದ್ಕಲ್ಲ ಈ ಕೆಲಸ ನಾ ಮಾಡಿದ್ದ ಏ ಸಂಗು ಯಾರು ಅಂತ ಮಾಡಿ ಯಾರವ ನಮ್ಮ ಫೋಟೋ ಪಾಪೇಲಿ ಫೋಟೋ ಪಾಪ್ಯನಾ ಸರಿ ಇಲ್ಲಿ ಅಂತ ಕೈ ನೋಡಿದ್ರೆ ಹೆಂಗಸರಿಗೆ ಮೋಸ ಮಾಡ್ತೀಯಲ್ಲ ಹಿಂಗ ಮಾಡಿ ಎಷ್ಟು ಮಂದಿ ಮನಿ ಮುಚ್ಚಿರ್ಬೇಕು ನೀನ ಆ ಸುಳ್ಳ ಫೋಟೋ ವಿಷಯ ಹಾಕೊಂಡ್ಬಂದು ಈ ನಮನಿ ನಾಟಕ ಮಾಡಕತ್ತೀಯ ನೀನು ನನ್ನ ಮಗನ ಈ ರೀತಿ ಮಾಡಿ ಮದುವೆ ಮಾಡ್ಸು ಅಂತಂದ ಸಾಕು ಹೋಗಲಿ ಅಪ್ಪ ಹೊಡಿಸ್ಕೊಂಡ್ರೆ ಸಾಕು ಹೋಗಲಿ ಸಾಕ ಇಷ್ಟ ಬಿಡ ಕೈ ಆಡಿ ಸಾಕಾಯ್ತು ನನಗೆ ಈ ನೋಡಿ ಕೈ ಆಡ್ಸ್ಬಿಡ ನಿಮ್ ಸುದ್ದಿ ಬರಲ್ಲ ನಿಮ್ ಸುದ್ದಿ ಬರಲ್ಲ ಏ ಈ ಬಜಾರ್ದಾಗ ಬಗ್ಗೆ ನೋಡಕ್ಕೆ ಅದಕ್ಕೆ ಬಂದಿದ್ದೆ ನೀನು ಸುಮ್ಮನೆ ಬಿಡ್ತಾರಂತ ಮಾಡಿ ನೀನು ಬಂದ್ ನಿಂತ್ರ ಎಲ್ಲಂತ ನಾ ಎದಕ್ ಬಂದಿನ ಕೇಳ್ತೀಯ ನಮ್ಮ ಅಪ್ಪಗ ಮಣ್ಣು ಕೊಡಕ್ ಬಂದಿದ್ದೆ ಯಾಕಲೇ ಅಪ್ಪ ಅಯ್ಯಯ್ಯಪ್ಪ ನಮ್ಮ ಸತ್ತಂತ್ರಿ ಬಾಯಾಗಾರ ರೊಟ್ಟಿ ತಿರುಕ ಅಲ್ಲ ಹಿಂಗ್ಯಾಕ್ ಸತ್ತವ್ರ ಮನ್ಯಾಗ ಹೊಯ್ಕೊಂಡು ಹತ್ತರ ಹೇಳಕತ್ತಿ ಏನಾಯ್ತು ನಿನ್ ದಾಡಿ ದಿನ ಅಂದೆಲ್ಲ ನಮ್ಮ ಅಪ್ಪ ಸತ್ತ ಅಂದೆ ಅದಕ್ಕೆ ಹೊಯ್ಕೊಳಕತ್ತಿದೆ ಹೂ ನನ್ನ ಕರ್ಮ ನಾವಂದ್ ಹೇಳಿದ್ರೆ ಇದು ಅಂತ ತಿಳ್ಕೊತೈತಿ ಏ ಹಂಗಲ್ಲದು ನಮ್ಮ ಅಪ್ಪ ಐತಲ್ಲ ಮಣ್ಣಿನ ಗಂಟು ಮನೆ ಬಿಟ್ಟು ಹೋಗಿದ್ದ ನಮ್ಮ ಅಕ್ಕ ಬೈಕಿ ಬುತ್ತಿ ಐತಲ್ಲ ಮಣ್ಣಿನ ಗಂಟು ಮಣ್ಣು ಹಿಡ್ಕೊಂಡ್ ಬಂದಿದ್ದಲ್ಲ ಅದನ್ನ ಬಿಟ್ಟು ಹೋಗಿದ್ದ ಅದಕ್ಕ ಮಣ್ಣಿನ ಗಂಟು ಕೊಟ್ಟು ಬಸ್ ಸ್ಟ್ಯಾಂಡಿಗೆ ಕಳಿಸಿ ಬಂದೆ ಅಂದೆ ಹೌದಾ ಬರೀ ನಿಮ್ಮ ಮಕ್ಕಳ ಸುದ್ದಿ ಹೇಳೋದತ್ತ ನೀನ್ ಯಾವಾಗ ಮಣ್ಣು ತಿನ್ನಂಗ ಹಾಕಿದಿ ಅಂತ ನನಗೆ ವಿಚಾರ ಹೊಳ್ಯಾಕತೈತಿ ಏನಲ್ಲ ಹುಟ್ಟ ಗಂಡಸ್ತಾನ ಇಲ್ದವನು ಏನು ಮಾಡ್ಕೋಬೇಕು ಅಂತ ಬಾಯ್ ನೋಡಿ ಈಗ ತೋರಿಸ್ತಾನೆ ನಿನಗೆ ಇರ್ಲಿ ನಾವೊಂದ್ ವಿಷಯ ಹೇಳ್ತೇನೆ ನಾವಿಬ್ರು ಕೂಡಿ ಒಂದು ನಾಟಕ ಆಡೋಣ ಏನ್ ನಾಟಕ ಮಾಡೋಣ ಅದಾನ ನಿಮ್ಮಪ್ಪ ನಮಗೆ ಲಗ್ನ ಮಾಡೋದಿಲ್ಲ ಅವ ಬರೋದ್ರೊಳಗ ಪಾಟಿಗೊಂದು ತೆಲುಗು ಕಟ್ಕೊಂಡ ನಾಟಕ ಮಾಡ ಹಂಗ ಮಾಡೋಣ ಹಂಗ ಮಾಡಿದ್ರ ಬಗ್ಗೆ ಹೇಳ್ತೈತ ಅಷ್ಟ ಮಾಡೋಣ ತಗೋಲ್ಲ ಹಂಗಾದ್ರ ನಿಮ್ಮ ಅಕ್ಕಂದ ಮದುವೆ ಮಾಡ್ಯಾರ ಊಟಕ್ಕೆ ಏನೇನ್ ಮಾಡ್ಯಾರ ಅಂತ ಕೇಳ್ತಿಲ್ಲ ಇಲ್ಲಿ ಹೇಳ್ತೀನಿ ಕೇಳು ನಮ್ಮ ಅಕ್ಕನ ಸಮಾನ ಬೈಕಿ ಬುತ್ತಿ ಅಂತೇಳಿ ಕಡ್ಲಿ ಹೋಳಿಗೆ ಸುರುಳಿ ಹೋಳಿಗೆ ಆಮೇಗ ಸಂಡಿಗೆ ಹಪ್ಪಳ ಆಮೇಗ ಮಾದ್ಲಿ ಇವೆಲ್ಲ ಮಾಡಿ ಬುತ್ತಿ ಕಟ್ಟಿ ಕಸೇನಿ ನೀನು ಕೇಳ್ತಿ ನೀನು
ಬರ್ತಿ ಅಂತ ನಿನಗೂ ಒಂದಿಷ್ಟು ತೆಗೆದಿಟ್ಟೇನಿ ಬಾ ಹೋಗೋಣ. ಇರ್ಲಿ ಬಿಡ ಬೇಡ ಹೋಗ್ಲತ್ತಾಗ ಹಾಡ ಮಾಸ್ತರ್ ಸೊನ್ನಿ ಮಾಡಿದ ನೋಡ್ಲಿಲ್ಲ. ಬಮ್ಮಮ್ಮ ಒಳಗೆ ಹೋಗಿಂದ ನಿನಗ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ. ಹ್ಞೂ ಅನ್ನ ಅದ್ರ ಮೇಲೆ ಕೆಂಪಿಂಡಿ ಹಾಕ್ತೀನಿ. ಹ್ಞೂ ಜೋರ ಅನ್ನ ಹಾ ಅದ್ರ ಮೇಲೆ ಪುಂಡಿ ಪಲ್ಲೆ ಅದನ್ನ ಹಾಕ್ತೀನಿ. ಅದ್ರ ಮೇಲೆ ಬೆಣ್ಣೆ ಹಾಕ್ತೀನಿ. ಅದ್ರ ಮೇಲೆ ತುಪ್ಪ ಹಾಕ್ತೀನಿ. ಅದ್ರ ಮೇಲೆ ಇಟ್ಟಿಟ್ಟಿಟ್ಟಿಟ್ಟು ಸಕ್ರಿ ಹಾಕ್ತೀನಿ. ಅದನ್ನೆಲ್ಲ ಹುಳಿ ಕಟ್ಟಿ ನೀನು ಬಾಯ ತುರ್ತೀನಿ.